ಈಗ ನಮ್ಮ ಜೊತೆ ಡಾಕ್ಟರ್ ಚಂದ್ರಕಾಂತ್ ಭಟ್ ಅವರಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಚಾರದಲ್ಲಿರುವಂತಹ ಒಂದು ಸ್ಕೀಮ್ ಅಂದರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಒಂದು ಆಸೆ ಇರ್ತದೆ, ನನಗೆ ವಯಸ್ಸಾದಾಗ ನನ್ನ ಕೈಗೆ ಒಂದು ಸ್ವಲ್ಪ ದುಡ್ಡು ಬೇಕು, ನನ್ನ ಕೈಯಿಂದ ಹೆಚ್ಚು ಖರ್ಚು ಮಾಡಲಿಕ್ಕೆ ಆಗ್ತದೋ ಇಲ್ವೋ ಗೊತ್ತಿಲ್ಲ, ದುಡಿಲಿಕ್ಕೆ ಆಗ್ತದೋ ಗೊತ್ತಿಲ್ಲ. ಆಗ ಒಂದು ಇನ್ಕಮ್ ಅಥವಾ ಒಂದು ಆದಾಯ ನಿರಂತರವಾಗಿ ನನಗೆ ಬರ್ತಾ ಇದ್ದರೆ ಬಹಳ ಸುಲಭ ಅಂತ. ಅದಕ್ಕಾಗಿ ಬೇರೆ ಬೇರೆ ಕಡೆಯಲ್ಲಿ ಹೂಡಿಕೆ ಮಾಡಿದವರು ಹಿಂದಿನಿಂದಲೂ ಕೂಡ ಇದ್ದಾರೆ. ಆ ರೀತಿ ಹೂಡಿಕೆಯಿಂದ ಜನರು ಕೆಲವರು ತೃಪ್ತರಾಗಿದ್ದಾರೆ, ಕೆಲವರಿಗೆ ಅದರಿಂದ ತೊಂದರೆಗಳು ಆದದ್ದು ಎಲ್ಲವೂ ಕೂಡ ಇದ್ದದ್ದೇ. ಇಂಥ ಸಂದರ್ಭದಲ್ಲಿ ಒಂದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಒಂದು ಸ್ಕೀಮನ್ನು ಈಗ ಸರ್ಕಾರ ಜನರಿಗೆ ಪರಿಚಯಿಸಿದೆ. ಇದರ ಬಗ್ಗೆ ಅವರು ನಮಗೆ ಸಮಗ್ರ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ನಮಸ್ಕಾರ ಚಂದ್ರಕಾಂತ್ ಭಟ್ ಅವರೇ. ನಮಸ್ಕಾರ ಸರ್. ಈ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅನ್ನುವಂಥದ್ದು ಯಾವ ರೀತಿಯ ಒಂದು ಸ್ಕೀಮ್ ಇದು? ಈ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅನ್ನುವಂಥದ್ದು ಇದು ಸರ್ಕಾರ ತಂದಿರುವಂತಹ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಪೆನ್ಷನ್ ಯೋಜನೆ. ಒಂದು ಕಾಲ ಇತ್ತು, ಸರ್ಕಾರ ಪೆನ್ಷನ್ ಕೊಡ್ತಿತ್ತು ತನ್ನ ಉದ್ಯೋಗಿಗಳಿಗೆ, ಬ್ಯಾಂಕ್ಗಳು ಪೆನ್ಷನ್ ಕೊಡ್ತಾ ಇದ್ವು, ವಿವಿಧ ಕಾರ್ಪೊರೇಟ್ಗಳು ಕೂಡ ಈ ಪೆನ್ಷನ್ ಕೊಡುವಂಥ ಸಿಸ್ಟಮನ್ನು ಕೆಲವು ಕಡೆ ಇಟ್ಟಿದ್ವು. ಆದರೆ ಕಾಲಕ್ರಮೇಣ ಏನಾಯ್ತು ಅಂತ ಹೇಳಿದ್ರೆ ಜನರ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗ್ತಾ ಹೋಯಿತು. ಅಂದರೆ ರಿಟೈರ್ ಆದಮೇಲೂ ಕೂಡ ಬಹಳ ಕಾಲ ಜನ ಬದುಕುಳಿತಾ ಇದ್ರು. ಆದ್ದರಿಂದ ಪೆನ್ಷನ್ ಕೊಡುವಂಥದ್ದು ಸರ್ಕಾರಗಳಿಗೆ, ಈ ಸಂಸ್ಥೆಗಳಿಗೆ ಹೊರೆ ಆಗಲಿಕ್ಕೆ ಪ್ರಾರಂಭ ಆಯಿತು. ಇದಕ್ಕೆ ಪರ್ಯಾಯವಾಗಿ ಕೆಲಸದಲ್ಲಿರುವಂಥ ಸಂದರ್ಭದಲ್ಲೇ ಅವರು ತಮ್ಮ ನಿವೃತ್ತ ಜೀವನಕ್ಕೆ ಒಂದು ಆರ್ಥಿಕ ಭದ್ರತೆಯನ್ನು ಕಲ್ಪಿಸಿಕೊಳ್ಳೋದಕ್ಕಾಗಿ ಈ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅನ್ನುವಂಥದ್ದು ಈ ರೂಪ ತೆಗೆದುಕೊಂಡು ಬಂತು. ಸುಮಾರು 2004ರಲ್ಲಿ ಸುಮಾರು ಪ್ರಾರಂಭ ಆಗಿರಬೇಕಿದು. ಅದರ ನಂತರದ ವರ್ಷಗಳಿದು ಬಹಳ ಬದಲಾವಣೆಗಳನ್ನು ಕಂಡಿದೆ. ಇವತ್ತಿನ ದಿವಸದಲ್ಲಿ ಇದು ಎರಡು ರೂಪದಲ್ಲಿದೆ. ಒಂದು ಈ ಆರ್ಗನೈಸ್ಡ್ ಸೆಕ್ಟರ್ಗೆ ಮಾಡೆಲ್, ಈ ಸ್ಟೇಟ್ ಗವರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗವರ್ಮೆಂಟ್ ವರ್ಕರ್ಸ್ಗಳಿಗೋಸ್ಕರ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇದೆ. ಹಾಗೆ ಆಲ್ ಸಿಟಿಸನ್ಸ್ ಮಾಡೆಲ್, ಅಂದರೆ ಇದಕ್ಕೆ ನೀವೇನು ಉದ್ಯೋಗಿಗಳಾಗಬೇಕಂತಿಲ್ಲ, ನೀವು ನಿಮ್ಮ ಮನೆಯಲ್ಲೇ ಇದ್ದಿರ್ಬೋದು, ಕೃಷಿಕರಾಗಿರ್ಬೋದು, ಸ್ವಯಂ ಉದ್ಯೋಗವನ್ನು ಮಾಡ್ತಾ ಇದ್ದಿರ್ಬೋದು, ನಿಮಗೆಲ್ಲರಿಗೂ ಕೂಡ ಪೆನ್ಷನನ್ನು ತೆಗೆದುಕೊಳ್ಳಲಿಕ್ಕೆ ಇದರೊಳಗೆ ಸ್ಕೋಪ್ ಇದೆ. ಇದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಆಲ್ ಸಿಟಿಸನ್ಸ್ ಮಾಡೆಲ್. ಎಲ್ಲ ಭಾರತೀಯರಿಗೆ ಇದರಲ್ಲಿ ಪೆನ್ಷನನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಇದರ ಬಗ್ಗೆ ಒಂದು ಸಣ್ಣ ವಿಚಾರ ಹೇಳ್ತೀನಿ. ಇಲ್ಲಿ ನಾನು ಇರುವಂಥದ್ದು ದೂರದ ದುಬೈಯಲ್ಲಿ. ನಾನು ಭಾರತದಲ್ಲಿ ಅಂತಾರಾಷ್ಟ್ರೀಯವಾಗಿ ಎರಡೂ ಕಡೆ ಕೂಡ ಈ ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆನ್ಸಿಯನ್ನು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಆದರೆ ಈ NPS ಅನ್ನುವಂಥದ್ದು ಏನಿದೆ, ಇದು ನಮ್ಮ ಭಾರತೀಯರ ಹೆಮ್ಮೆ. ಯಾಕಂದರೆ ಇದರಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಸ್ಕೀಮು ಇಡೀ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಇಲ್ಲ. ಇದರ ಒಂದು ನಿರ್ವಹಣೆ, ಇದರ ಒಂದು ಡಿಸೈನ್, ಇದನ್ನು ಬೆಳೆಸಿರುವಂಥದ್ದು, ಮಾಡಿರುವಂಥದ್ದು ಉಂಟಲ್ಲ, ಇಂತಹ ಒಂದು ಉದಾಹರಣೆ ಬೇರೆ ಪ್ರಪಂಚದ ಯಾವ ಭಾಗದಲ್ಲಿ ಕೂಡ ಇಲ್ಲ. ಆದರೆ ನಾವು ಭಾರತೀಯರು ಈ ಆಲ್ ಸಿಟಿಸನ್ಸ್ ಮಾಡೆಲ್ನ ಉಪಯೋಗವನ್ನು ಜಾಸ್ತಿ ತಗೊಳ್ತಾ ಇಲ್ಲ. ನಾನೇ ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, NRI ಮನಿ ಕ್ಲಿನಿಕ್ ಅಂತೇಳಿ. ಅದರಲ್ಲಿ ಈ NPS ಬಗ್ಗೆ ಒಂದು 3 ಎಪಿಸೋಡ್ಗಳನ್ನು ಮಾಡಿ ನಾನು ಹಾಕಿದ ಕೂಡಲೇ ಭಾಳಷ್ಟು ಜನ ಹೋಗಿಬಿಟ್ಟು NPS ಅಕೌಂಟ್ಗಳನ್ನು ಓಪನ್ ಮಾಡಿದರು. ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಭಾಳಷ್ಟು ಮಾಹಿತಿ ಇಲ್ಲ. ಇವತ್ತಿನ ಈ ಕಾರ್ಯಕ್ರಮವು ಕೂಡ ಅಷ್ಟೇ, ಎಂಥ ಉತ್ಕೃಷ್ಟ ಕಾರ್ಯಕ್ರಮ ಇದು. ಇದನ್ನು ಪ್ರತಿಯೊಬ್ಬರು ಇದರ ಪ್ರಯೋಜನ ಪಡಿಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಚಂದ್ರಕಾಂತ್ ಅವರೇ, ಈಗ ಈ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅನ್ನುವಂಥದ್ದು ಒಂದು ವಿಶೇಷವಾದಂತಹ ಒಂದು ಉತ್ಕೃಷ್ಟವಾದಂತಹ ಪೆನ್ಷನ್ ಸ್ಕೀಮ್ ಅಂತ ಹೇಳ್ತೀವಿ. ಈ ಪೆನ್ಷನ್ ಸ್ಕೀಮಲ್ಲಿ 2 ಭಾಗನ ನೀವು ಹೇಳಿದ್ರಿ. ಒಂದು ಆರ್ಗನೈಸ್ಡ್ ಸೆಕ್ಟರ್, ಅಂದರೆ ಮುಖ್ಯವಾಗಿ ಗೌರ್ಮೆಂಟ್ ಉದ್ಯೋಗಿಗಳಿಗೆ, ಇನ್ನೊಂದು ಎಲ್ರಿಗೂ ಅಂತೆ. ಈ ಎಲ್ರಿಗೂ ಇರುವಂತಹ ಈ ಸ್ಕೀಮಲ್ಲಿ ಜನರು ತೊಡಗಿಸಿಕೊಳ್ಳುವುದು ಯಾವ ಥರ? ನೋಡಿ, ಈ ಆಲ್ ಸಿಟಿಸನ್ಸ್ ಮಾಡೆಲ್ ಪೆನ್ಷನ್ ಸ್ಕೀಮ್ ಅನ್ನುವಂಥದ್ದು ಏನಿದೆ, ಭಾರತದಲ್ಲಿ ನೆಲೆಸಿರುವಂಥವ್ರು, ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಇಂಥ ಕಡೆ ಎಲ್ಲ ಭಾಳಷ್ಟು ಜನ NRIಗಳು ಕೂಡ ಇದ್ದಾರೆ. ಈ ಅನಿವಾಸಿ ಭಾರತೀಯರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಇದೆ. 18ರಿಂದ 65 ವರ್ಷ ಒಳಗಿನ ಯಾರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ ಇದಕ್ಕೆ ಹಣವನ್ನು ಅವರು ಹಾಕಿ ಇದನ್ನು ಬೆಳೆಸ್ಕೊಳ್ಳಿಕ್ಕೆ ಆಗ್ತದೆ. ಇದು ಈ ಕಾರ್ಯಕ್ರಮದಲ್ಲಿ ಯಾರಿಗೆ ಸೇರ್ಕೊಳ್ಬೋದು ಅನ್ನುವಂಥದ್ದು. ಈ ಕಾರ್ಯಕ್ರಮದ ಅದಕ್ಕೆ ಸೇರ್ಲಿಕ್ಕೆ ಬಹಳ ಸಿಂಪಲ್ ಅಂತ ಹೇಳಿದ್ರೆ, ಇದಕ್ಕೆ ಪಾಯಿಂಟ್ಸ್ ಆಫ್ ಪ್ರೆಸೆನ್ಸ್ ಅಂತ ಹೇಳ್ತಾರೆ, POPs ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಹೋಗಿ ನೀವು ಇದರ NPS ಅಕೌಂಟನ್ನು ಓಪನ್ ಮಾಡಬಹುದು ಅಂತೇಳಿ. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ಗಳು, ಎಲ್ಲ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳು, ಎಲ್ಲ ಪೋಸ್ಟ್ ಆಫೀಸ್ಗಳು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಈ ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್, ಇಂಥ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಾಧಾರಣ ನೀವು ಹಳ್ಳಿಯವರಾಗಿರ್ಬೋದು, ಪೇಟೆಯವರಾಗಿರ್ಬೋದು, ಯಾವ ಮೂಲೆಯಲ್ಲಿದ್ದರೂ ನಿಮಗೆ ಸಮೀಪದಲ್ಲಿ ಒಂದು 2-3 ಕಿಲೋಮೀಟರ್ನ ಸುತ್ತಳತೆಯಲ್ಲಿ ಒಂದಲ್ಲ ಒಂದು ಪಾಯಿಂಟ್ ಆಫ್ ಪ್ರೆಸೆನ್ಸ್ ನಿಮಗೆ ಸಿಕ್ಕೇ ಸಿಗ್ತದೆ. ಅಲ್ಲಿ ಹೋಗಿ ನೀವು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇದರ ಅಕೌಂಟನ್ನು ನೀವು ಓಪನ್ ಮಾಡಬಹುದು.
ಈಗ ಅಕೌಂಟನ್ನು ಓಪನ್ ಮಾಡಬೇಕಿದ್ರೆ ಅವರು ಮುಖ್ಯವಾಗಿ ಯಾವುದಾದ್ರೂ ದಾಖಲೆಗಳನ್ನು ತಗೊಂಡು ಹೋಗಬೇಕಾಗ್ತದಾ, ಹೇಗೆ ಅದು? ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳು ಭಾಳ ಸಿಂಪಲ್. ಇದಕ್ಕೆ ನಿಮಗೊಂದು ಐಡೆಂಟಿಟಿ ಪ್ರೂಫ್ ಬೇಕು. ಇದು ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಆಧಾರ್ ಆಗಿರ್ಬೋದು. ಹಾಗೆ ನಿಮ್ಮ ಅಡ್ರೆಸ್ ಪ್ರೂಫ್ ಬೇಕು. ಅಂದರೆ ನಿಮ್ಮ ಆಧಾರು ಅಥವಾ ನಿಮ್ಮ ಯಾವುದೇ ದಾಖಲೆಗಳು, ಅಡ್ರೆಸ್ ಪ್ರೂಫ್ನ ದಾಖಲೆಗಳನ್ನು ನೀವು ಕೊಡ್ಬೋದು. ಇವತ್ತಿನ ದಿವಸ ಆಧಾರ್ ಭಾಳ ಪ್ರಚಲಿತದಲ್ಲಿರುವಂಥದ್ದು. ಅದನ್ನು ಉಪಯೋಗಿಸ್ಕೊಂಡು ಕೂಡ ನೀವು ಈ NPS ಅಕೌಂಟನ್ನು ಓಪನ್ ಮಾಡ್ಬೋದು. ನಿಮ್ಮದು ಒಂದು ಫೋನ್ ನಂಬರ್ ಬೇಕು, ಮತ್ತು ನಿಮ್ಮ ಇಮೇಲ್ ID ಇದ್ದರೆ ಇಮೇಲ್ ID, ನಿಮ್ಮದೊಂದು ಫೋಟೋ, ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟ್ನ ದಾಖಲೆಗಳು. ಇದಿಷ್ಟಿದ್ರೆ ನೀವು NPS ಅಕೌಂಟನ್ನು ಆರಾಮಾಗಿ ಸುಲಭದಲ್ಲಿ ನಿಮಗೆ ಸಮೀಪ ಇರತಕ್ಕಂಥ ಬ್ಯಾಂಕ್ನಲ್ಲೋ ಪೋಸ್ಟ್ ಆಫೀಸ್ನಲ್ಲೋ ಹೋಗಿ ಇದನ್ನು ಓಪನ್ ಮಾಡ್ಬೋದು. ಈ ಬ್ಯಾಂಕ್, ಪೋಸ್ಟ್ ಆಫೀಸ್ ಮತ್ತು POP ಅಂತ ಬೇರೆ ಬೇರೆ ಹೇಳಿದ್ರಿ. ಎಲ್ಲಿ ಮಾಡಿದ್ರೂ ಕೂಡ ಈ ಪೆನ್ಷನ್ ಸ್ಕೀಮ್ ಒಂದೇಯಾ? ನೀವು ಎಲ್ಲೇ ಮಾಡಿ ಇದರೊಳಗೆ ನಿಮಗೆ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಹಾಗೆ ಇದರಲ್ಲಿ ಬಹಳಷ್ಟು ಅನುಕೂಲಗಳು ಕೂಡ ಇದೆ. ಉದಾಹರಣೆಗೆ ಇವತ್ತಿನ ದಿವಸ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿದ್ದೀರಿ. ನಾಳೆ 5 ವರ್ಷದ ನಂತರ ನೀವು 18 ವರ್ಷಕ್ಕೆ ಇಲ್ಲಿ ಜಾಯ್ನ್ ಆದ್ರಿ, 20 ವರ್ಷಕ್ಕೆ ಜಾಯ್ನ್ ಆದ್ರಿ. ಒಂದು 10 ವರ್ಷದ ನಂತರ ನೀವು ಮುಂಬೈನಲ್ಲೋ, ದುಬೈನಲ್ಲೋ, ಡೆಲ್ಲಿಯಲ್ಲೋ, ಕಲ್ಕತ್ತಾದಲ್ಲೋ, ಇನ್ನೆಲ್ಲೋ ಯಾವುದೋ ಊರಲ್ಲಿ ಹೋಗಿ ನಿಲ್ಲಿಸ್ತೀರಿ. ನಿಮಗೆ ಇಲ್ಲಿ ಅಕೌಂಟನ್ನು ಒಮ್ಮೆ ಓಪನ್ ಮಾಡಿದರೆ ಈ ಅಕೌಂಟ್ ನಂಬರ್, ಇದಕ್ಕೆ ಸ್ಪೆಸಿಫಿಕ್ ಒಂದು ಹೆಸರಿದೆ, ಈ ಪ್ರಾನ್ ಅಕೌಂಟ್ ಅಂತ ಹೇಳ್ತಾರೆ. ಅಂದರೆ ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಅಂತ ನಿಮಗೆ ಸಿಗ್ತದೆ. ನಾವು ಈ ಇನ್ಕಮ್ ಟ್ಯಾಕ್ಸ್ಗೋಸ್ಕರ ಪ್ಯಾನ್ ನಂಬರ್ ಕೇಳಿದ್ದೀವಿ. ಅದೇ ರೀತಿ ರಿಟೈರ್ಮೆಂಟ್ಗೋಸ್ಕರ PRAN, PRAN, ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಅಂತ ಸಿಗ್ತದೆ. ಇದು ಜೀವನ ಪರ್ಯಂತ ನಿಮಗೆ ಇದೇ ನಂಬರ್ ಇರ್ತದೆ. ಈ ನಂಬರನ್ನು ಕೋಟ್ ಮಾಡಿ ನೀವು ಎಲ್ಲಿಂದ ಯಾವ ಬೇರೆ ಪಾಯಿಂಟ್ ಆಫ್ ಪ್ರೆಸೆನ್ಸ್ಗೆ ಇದನ್ನು ವರ್ಗಾಯಿಸ್ಕೊಳ್ಬೋದು. ನೀವು ಎಲ್ಲಿಂದಲೂ ಕೂಡ ಇದಕ್ಕೆ ಹಣವನ್ನು ಪಾವತಿ ಮಾಡ್ಬೋದು. ಎಲ್ಲಿಂದನೂ ಕೂಡ ಇದಕ್ಕೆ ಸರ್ವಿಸಿಂಗನ್ನು ತೆಗೆದುಕೊಳ್ಳಿಕ್ಕೆ ಆಗ್ತದೆ. ಸೊ ನಿಮ್ಮ ಅಸ್ತಿತ್ವ, ನಿಮ್ಮ ಅಕೌಂಟು ಪ್ರಾನ್ ಅಕೌಂಟ್ ನಂಬರ್, ಇದು ಒಮ್ಮೆ ನೀವು ಎಲ್ಲೇ ಪ್ರಾರಂಭ ಮಾಡಲಿ ಅದನ್ನು ಬೇರೆ ಬೇರೆ ಕಡೆಗೆ ವರ್ಗಾವಣೆ ಮಾಡ್ಕೊಂಡು ಹೋಗ್ಬೋದು. ಹಾಗೆ ನೀವು ಒಬ್ಬ ಎಂಪ್ಲಾಯಿ ಆಗಿದ್ದರೆ ಒಂದು ಕಡೆ ಎಂಪ್ಲಾಯ್ಮೆಂಟಲ್ಲಿ ನಿಮಗೆ ಪ್ರಾನ್ ಅಕೌಂಟ್ ನಂಬರ್ ಇದೆ, ನೀವು ನೆಕ್ಸ್ಟ್ ಎಲ್ಲಿಗೆ ಹೋದರೂ ಕೂಡ ಅದೇ ನಂಬರನ್ನು ವರ್ಗಾವಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಈಗ ಎರಡೆರಡು ಕಡೆ ಅಕೌಂಟ್ ಇದನ್ನು ಮಾಡ್ಬೋದಾ? ಇದರಲ್ಲಿ ಎರಡೆರಡು ಕಡೆ ಅಕೌಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮಗೆ ಸಿಗುವಂಥದ್ದು ಒಂದೇ ಅಕೌಂಟ್ ನಂಬರ್. ಪ್ರಾನ್ ಅಕೌಂಟ್ ನಂಬರ್ ಅಂತ ನಿಮ್ಗೆ ಒಮ್ಮೆ ಸಿಗ್ತಾ ನಿಮ್ಮ ಜೀವನ ಪರ್ಯಂತ ಅದೇ ನಂಬರ್. ಅದನ್ನು ನೀವು ಈಗ ಉದಾಹರಣೆಗೆ ನೀವು ಉಡುಪಿನಲ್ಲಿ ಅಕೌಂಟ್ ಓಪನ್ ಮಾಡಿದ್ರಿ, ನಾಳೆ ನೀವು ಮಂಗಳೂರಿಗೆ ಬಂದು ನೆನೆಸಿದ್ರಿ, ನಿಮ್ಗೆ ಅಲ್ಲಿ ಪಾಯಿಂಟ್ ಆಫ್ ಪ್ರೆಸೆನ್ಸ್ಗೆ ಹೋಗಿ ನೀವು ಸರ್ವಿಸ್ಗೆ ಅಲ್ಲಿ ಅಂತ ಹೋಗ್ಬೇಕಂತಿಲ್ಲ. ನೀವು ಮಂಗಳೂರಿನ ಯಾವುದೇ ಒಂದು ಬ್ಯಾಂಕ್ ಬ್ರಾಂಚ್ಗೋ ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿಂದ ನೀವು ಅದನ್ನು ಪಾವತಿ ಮಾಡೋದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಸರ್ವಿಸ್ ರಿಕ್ವೈರ್ಮೆಂಟ್ಸನ್ನು ನೀವು ಅಲ್ಲಿಂದ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಬೇಕಾಗಿರೋದು ಈ ನಂಬರ್ ಅಷ್ಟೇ. ಸರಿ. ಈಗ ಒಂದು ಸಲ ನೀವು ಹೋಗಿ ಅಕೌಂಟ್ ಓಪನ್ ಮಾಡಲಿಕ್ಕೆ ಈ ಎಲ್ಲ ದಾಖಲೆಗಳನ್ನು ಕೊಡಬೇಕು ಅಂತ ಹೇಳಿದ್ರಿ. ಅಕೌಂಟ್ ಓಪನ್ ಮಾಡಿದ ಮೇಲೆ ಅದರಲ್ಲಿ ನಾವು ತೊಡಗಿಸಿಕೊಳ್ಳುವುದು ಅಥವಾ ದುಡ್ಡು ಹಾಕುವುದು ಹೇಗೆ, ಎಷ್ಟು, ಯಾವಾಗ? ನೋಡಿ, ನೀವು ಒಮ್ಮೆ ಅಕೌಂಟ್ ಓಪನ್ ಮಾಡಲಿಕ್ಕೆ ನಾನು ಹೇಳಿದಂಥ ಈ ಪಾಯಿಂಟ್ ಆಫ್ ಪ್ರೆಸೆನ್ಸ್ ಬ್ಯಾಂಕು ಪೋಸ್ಟ್ ಆಫೀಸ್ಗೆ ಹೋಗ್ತೀರಿ, ಒಂದು ಚಲನ ಭರ್ತಿ ಮಾಡಿ ಕೊಡ್ತೀರಿ, ಅದಕ್ಕೆ ಬೇಕಾಗಿರತಕ್ಕಂಥ ದಾಖಲೆ ಪತ್ರಗಳನ್ನು ಸಲ್ಲಿಸ್ತೀರಿ. ಇಷ್ಟು ಕೊಟ್ಟ ಕೂಡಲೇ ಸಿಸ್ಟಮ್ನಲ್ಲಿ ಪ್ರಾನ್ ಅಕೌಂಟ್ ಅನ್ನುವಂಥದ್ದು ಜನರೇಟ್ ಆಗ್ತದೆ. ಇದು ಆಗಿ ನೀವು ಕೊಟ್ಟಿರುವಂಥ ಅಡ್ರೆಸ್ ಪ್ರೂಫ್ಗೆ ನಿಮಗೊಂದು 15 ದಿವಸದ ಒಳಗಾಗಿ ಒಂದು ಲಕೋಟೆ ಬರ್ತದೆ. ಈ ಲಕೋಟೆಯಲ್ಲಿ ಒಂದು ಪ್ರಾನ್ ಕಾರ್ಡ್ ಅಂತ ಬರುತ್ತೆ, ID ಕಾರ್ಡ್, ಪ್ರಾನ್ ಅಕೌಂಟ್ ನಂಬರ್ ಬರುತ್ತೆ. ಹಾಗೆ ಅದರೊಟ್ಟಿಗೆ ನಿಮಗೆ 2 ಪಾಸ್ವರ್ಡ್ಗಳು ಕೂಡ ಬರುತ್ತೆ. ಇದು ಏನು ಪಾಸ್ವರ್ಡ್ ಅಂತ ಹೇಳಿದ್ರೆ, ಒಂದು ಟೆಲಿಫೋನ್ ಪಿನ್. ಅಂದ್ರೆ ನೀವು ಈ ಟೆಲಿಫೋನ್ ಪಿನ್ ಮುಖಾಂತರ ಈ NPS ಕಾಲ್ ಸೆಂಟರ್ಗೆ ಫೋನ್ ಮಾಡಿ ನಿಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ತಗೊಳ್ಳಿಕ್ಕೆ, ಸರ್ವಿಸ್ ರಿಕ್ವೈರ್ಮೆಂಟ್ಗಳನ್ನು ಮಾಡಬಹುದು. ಹಾಗೆ ಇಂಟರ್ನೆಟ್ನಲ್ಲಿ ನೀವು ಯೂಸ್ ಮಾಡ್ಕೊಳ್ಳುವಂಥವ್ರಾದ್ರೆ ಇದನ್ನು ಸರ್ವಿಸ್ ಮಾಡಲಿಕ್ಕೆ ಆಗ್ತದೆ. ಹಾಗೆ ನಿಮ್ಮ ಪ್ರಶ್ನೆ, ಎಷ್ಟು ಹಣವನ್ನು ನಾವು ಹಾಕಬೇಕು, ಇದರೊಳಗೆ ಒಂದು ಕಾಂಟ್ರಾಕ್ಟ್ ಇದೆಯಾ, ಎಷ್ಟು ಕಾಲ ಹಾಕಬೇಕು, ನಾವು ಹಾಕದಿದ್ರೆ ಏನಾಗ್ತದೆ ಏನು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಿಮ್ಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಏನಂತ ಹೇಳಿದ್ರೆ, ನೀವು ಅಕೌಂಟನ್ನು ಪ್ರಾರಂಭ ಮಾಡಬೇಕಾದ್ರೆ ಬರೀ ಒಂದು 500 ರೂಪಾಯಿ ಇದ್ರೆ ಸಾಕು. ಅದರ ನಂತರ ನೀವು ಎಷ್ಟು ಹಣವನ್ನು ಹಾಕ್ಬೋದು, ತಿಂಗಳು ಹಾಕ್ಬೋದು, ವಾರ ಹಾಕ್ಬೋದು, ಒಂದೇ ಸರ್ತಿ 50,000 ಹಾಕ್ಬೋದು, ಒಂದೇ ಸರ್ತಿ 5 ಲಕ್ಷ ರೂಪಾಯಿ ಹಾಕ್ಬೋದು, ಅಥವಾ ನೀವು ಹಾಕದೇ ಹೋಗ್ಬೋದು. ಇದರಲ್ಲಿ ನಿಮಗೆ ಒಂದು ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ ಇಲ್ಲ. ಅಂದರೆ ನೀವು ಇಷ್ಟೇ ಹಾಕಬೇಕು, ಇಷ್ಟೇ ಸಮಯಕ್ಕೆ ತನಕ ಹಾಕಬೇಕು ಅನ್ನುವಂಥ ಯಾವುದೇ ಕಟ್ಟಳೆಗಳು ಕೂಡ ಇಲ್ಲ. ಪ್ರತಿ ವರ್ಷವೂ ಕೂಡ ನೀವು ಕನಿಷ್ಠ ಒಂದು ಟ್ರಾನ್ಸಾಕ್ಷನ್ ಅಂದರೆ 1,000 ರೂಪಾಯಿನ ಒಂದು ಹೂಡಿಕೆಯನ್ನು ವರ್ಷಕ್ಕೆ 1 ದಿವಸ ಆದರೂ ಮಾಡಬೇಕು. ಅದಷ್ಟೇ. ಅದು ಮಾಡೋಕ್ಕಾಗದೇ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಅಕೌಂಟ್ ಲಾಕ್ ಆಗ್ತದೆ. ಡಾರ್ಮೆಂಟ್ ಅಕೌಂಟ್ ಅಂತ ಲಾಕ್ ಆಗ್ತದೆ. ಅದ್ರ ನಿಮ್ಮ ಹಣ ಎಲ್ಲೂ ಹೋಗೋದಿಲ್ಲ. ನಿಮ್ಮ ಹಣ ಇರ್ತದೆ. ನೆಕ್ಸ್ಟ್ ನಿಮಗೆ ಬೇಕಾದಾಗ ನೀವು ಪ್ರಾರಂಭ ಮಾಡೋದಾದರೆ ಅದಕ್ಕೊಂದು ಶುಲ್ಕ ಇದೆ, 500 ರೂಪಾಯಿನ ಶುಲ್ಕ ಇದೆ. ಅದನ್ನು ಕಟ್ಟಿದರೆ ಪುನಃ ಅದನ್ನು ರೀಆಕ್ಟಿವೇಟ್ ಮಾಡಿ ತೆಗೆದುಕೊಂಡು ಹೋಗ್ತಾರೆ. ಸೊ 18ರಿಂದ 65 ವರ್ಷ ಒಳಗಿನವರು ಯಾರೂ ಕೂಡ ಇದರೊಳಗೆ ಸೇರ್ಕೊಳ್ಬೋದು. ಇದು 60 ವರ್ಷದ ತನಕ ಅಲ್ಲ, ಈ ಸ್ಕೀಮ್ ಈಗ 70 ವರ್ಷಗಳ ಕಾಲ ತನಕ ಹೋಗ್ತದೆ. ಈಗ ಹಾಕಿದ ದುಡ್ಡು ನಮಗೆ ವಾಪಸ್ ಸಿಗುವುದು ಯಾವಾಗ? ಈಗ ಗೌರ್ಮೆಂಟ್ ಸೆಕ್ಟರ್ ಅಲ್ಲಾದರೆ 60 ವರ್ಷ ಆಗುವಾಗ ಅವ ರಿಟೈರ್ ಆಗ್ತಾನೆ, ವಾಪಸ್. ನಮಗೆ ಇದರಲ್ಲಿ ದುಡ್ಡು ವಾಪಸ್ ಸಿಗುವುದು ಯಾವಾಗ?
ನೋಡಿ, ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳೋದಕ್ಕಿಂತ ಮುಂಚಿತವಾಗಿ ನಾನು ಒಂದೆರಡು ಮಾತುಗಳನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ NPS ಸ್ಕೀಮ್ನಲ್ಲಿ ಕೆಲವರು ನನಗೆ ಪ್ರಶ್ನೆ ಕೇಳೋದುಂಟು, ಎಷ್ಟು ನಮಗೆ ಪೆನ್ಷನ್ ಸಿಗ್ತದೆ ಅಂತೇಳಿ. ಎಷ್ಟು ಪೆನ್ಷನ್ ಸಿಗುತ್ತೆ ನಿಮಗೆ ನಿಮ್ಮ ಭಾವಿ ಜೀವನದಲ್ಲಿ, ನೀವು ಯಾವಾಗ ಪೆನ್ಷನ್ ತಗೊಳ್ತೀರೋ ಆವಾಗ, ಅದನ್ನು ಇವತ್ತಿನ ದಿವಸ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇದು ಸಾಧ್ಯ ಇಲ್ಲದಿದ್ರೆ ಇದೇನು ಸ್ಕೀಮು? ಈ ಸ್ಕೀಮ್ ಏನಂತ ಹೇಳಿದರೆ, ನೀವು ಕೆಲಸ ಮಾಡ್ತಕ್ಕಂಥ ಇರುವಂಥ ಸಂದರ್ಭದಲ್ಲಿ, ಅಂದರೆ ನಿಮ್ಮ ಒಂದು ಪ್ರೈಮ್ ಇಯರ್ಸ್, ನಿಮ್ಮ ಉದ್ಯೋಗ ಮಾಡುವಂಥ ಸಂದರ್ಭದಲ್ಲಿ ಉದ್ಯೋಗದಿಂದ ಸ್ವಲ್ಪ ಸ್ವಲ್ಪ ಹಣವನ್ನು ಆಚೆ ತೆಗೆದಿಟ್ಟು ನಿಮ್ಮ ಒಂದು ನಿವೃತ್ತ ಜೀವನದಲ್ಲಿ ಇದರಿಂದ ಬೇಕಾಗಿರ್ತಕ್ಕಂಥ ಪೆನ್ಷನ್ ತೆಗೆದುಕೊಂಡು ಹೋಗಲಿಕ್ಕೆ ಬೇಕಾಗುವಂಥ ತಯಾರಿಯನ್ನು ಮಾಡುವಂಥದ್ದು. ಈಗೇನಂತ ಹೇಳಿದ್ರೆ ಇದು ಅಕ್ಯುಮುಲೇಷನ್ ಫೇಸ್, ಹಣವನ್ನು ಒಟ್ಟು ಮಾಡಿ ಇಡುವಂಥದ್ದು. ಕೈಯಲ್ಲಿದ್ದರೆ ಲಕ್ಷ್ಮೀ ಚಂಚಲೆ ಉಳಿಯಲ್ಲ ಅದು. ಅದರಿಂದ ಇದರೊಳಗೆ ಹಾಕಿಟ್ರೆ ಈ ಹಣವನ್ನು ನಿಮಗೆ ತೆಗಿಲಿಕ್ಕಾಗಲ್ಲ. ಇವತ್ತಿಟ್ರೆ ಇದು ಭಗವಂತನ ಹುಂಡಿಯಲ್ಲಿ ಹಾಕಿಟ್ಟಾಗೆ, ಇದನ್ನು ನಿಮ್ಮ ಪುಣ್ಯ ಸಮೇತ ಈ ಲೋಕದಲ್ಲೇ ನೀವು ನಿವೃತ್ತರಾದಂಥ ಸಂದರ್ಭದಲ್ಲಿ ಇದನ್ನು ತೆಗೆದುಕೊಂಡು ನಿಮ್ಮ ನಿವೃತ್ತ ಜೀವನದಲ್ಲಿ ಒಂದು ಹಣಕಾಸಿನ ತೊಂದರೆ ಇಲ್ಲದೆ ಇದ್ದ ರೀತಿಯಲ್ಲಿ ನಿಭಾಯಿಸ್ಕೊಳ್ಳಿಕ್ಕೆ ಆಗ್ತದೆ. ಹಾಗೆ ನೀವು ಇಲ್ಲಿ ಸೇರ್ಕೊಂಡಂಥ ಸಂದರ್ಭದಲ್ಲಿ ನಿಮಗೆ ಇದರಲ್ಲಿ ಒಳ್ಳೆಯ ಪೆನ್ಷನ್ ಸಿಗಬೇಕು ಅಂತ ಹೇಳಿದರೆ ನೀವು ಕೆಲವು ಸೆಲೆಕ್ಷನ್ಗಳನ್ನು ಮಾಡಬೇಕು. ಸುಮ್ಮನೆ ಹೋಗಿ ಅಕೌಂಟ್ ಓಪನ್ ಮಾಡಿ ನಾವು ಹಣ ಹಾಕುವಂಥದ್ದಲ್ಲ. ಅಲ್ಲಿ ನಿಮಗೆ ಸ್ವಲ್ಪ ಕೆಲಸಗಳಿದೆ. ಕೆಲಸಗಳು ಏನು? ನಾ ಹಣವನ್ನು ಹಾಕಿದೆ, ಈ ಹಣವನ್ನು ಹೇಗೆ ನಿಭಾಯಿಸಬೇಕು? ಉದಾಹರಣೆಗೆ ನಾವು ಬ್ಯಾಂಕ್ FD ರೂಪದಲ್ಲಿ ಇಡಬಹುದು, ಸರ್ಕಾರದ ಬಾಂಡ್ಗಳಲ್ಲಿ ಇಡಬಹುದು, ಕಂಪನಿಯ ಬಾಂಡ್ಗಳಲ್ಲಿ ಇಡಬಹುದು, ಸ್ಟಾಕ್ ಮಾರ್ಕೆಟ್ನಲ್ಲಿ ಹಾಕ್ಬೋದು, ಆಲ್ಟರ್ನೇಟ್ ಇನ್ವೆಸ್ಟ್ಮೆಂಟ್ಸ್ ಅಂದರೆ ಆರ್ಟ್ಸು, ಈ ಗೋಲ್ಡು ಅಥವಾ ರೀಟ್ಸ್ ಅಂತ ಹೇಳ್ತಾರೆ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್, ಇಂಥ ವಿವಿಧ ಹೂಡಿಕೆಯ ಮಾರ್ಗಗಳಿದೆ. ಆ ಹೂಡಿಕೆ ಯಾವ ಮಾರ್ಗದ ಮುಖಾಂತರ ನಿಮ್ಮ ಹಣವನ್ನು ಬೆಳೆಸಬೇಕು ಇದನ್ನು ನಿರ್ದೇಶನ ಮಾಡುವಂಥದ್ದು ನೀವು. ಸೊ ಇಲ್ಲಿ ನೀವು ಅಕೌಂಟ್ ಓಪನ್ ಫಾರ್ಮ್ ತಗೊಂಡ್ರಿ, ಫಿಲ್ ಮಾಡಿದ್ರಿ, ಕೊಟ್ರಿ ಅಂದ ತಕ್ಷಣ ಮುಗಿಯೋದಿಲ್ಲ. ಇಲ್ಲಿ ನೀವು ಸೆಲೆಕ್ಷನ್ ಮಾಡಬೇಕು, ಯಾವುದರಲ್ಲಿ ನೀವು ಹಾಕಿರ್ತಕ್ಕಂಥ ಹಣವನ್ನು ಹಾಕಿ ಬೆಳೆಸಬೇಕು ಅಂತೇಳಿ. ಇದಕ್ಕೆ 4 ಹೂಡಿಕೆಯ ವಿಧಾನಗಳನ್ನು ಕೊಟ್ಟಿದ್ದಾರೆ. ಒಂದು ಇಕ್ವಿಟಿ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್ ಅಥವಾ ಷೇರು ಮಾರ್ಕೆಟ್ನ ಮುಖಾಂತರ ಬೆಳೆಸುವಂಥದ್ದು. ಇನ್ನೊಂದು ಸರ್ಕಾರೇತರ ಸಂಘ ಸಂಸ್ಥೆಗಳು ಅಥವಾ ಈ ಕಾರ್ಪೊರೇಟ್ನಲ್ಲಿ ಬಾಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡುವಂಥದ್ದು. ಇದು ಫಸ್ಟ್ ಇಕ್ವಿಟಿ ಮಾರ್ಕೆಟ್ಗೆ ಅಸೆಟ್ ಕ್ಲಾಸ್ E ಅಂತ ಹೇಳ್ತೇವೆ. ಹಾಗೆ ಈ ಸರ್ಕಾರೇತರ ಸಂಘ ಸಂಸ್ಥೆಗಳಿಗೆ ಅಸೆಟ್ ಕ್ಲಾಸ್ C ಅಂತ ಹೇಳ್ತೇವೆ, ಕಾರ್ಪೊರೇಟ್ ಬಾಂಡ್ಸ್ಗಳಿಗೆ. ಸರ್ಕಾರದ ಬಾಂಡ್ಗಳಲ್ಲಿ ಹೂಡಿಕೆ ಮಾಡೋದು ಇದಕ್ಕೆ ಅಸೆಟ್ ಕ್ಲಾಸ್ G ಅಂತ ಹೇಳ್ತೇವೆ. ಹಾಗೆ ಅಸೆಟ್ ಕ್ಲಾಸ್ A ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ಸ್, ಈ ಗೋಲ್ಡು, ರೀಟ್ಸ್, ಇತರ ವಿವಿಧ ರೀತಿಯ ಒಂದು ಹೂಡಿಕೆಗಳಲ್ಲಿ ಅವಕಾಶ. ಇಲ್ಲಿ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಹಾಕಿಟ್ಟಿದ್ದಾರೆ. ಅಂದರೆ ಸಪೋಸ್ ನೀವೇ ಹೂಡಿಕೆ ಮಾಡೋದು, ನಾನೇ ಸೆಲೆಕ್ಷನ್ ಮಾಡ್ಬೇಕಂತ ಹೇಳಿದರೆ ಹೆಚ್ಚಿನ 100ಕ್ಕೆ 99 ಜನರಿಗೆ ನಾವು ಎಲ್ಲಿ ಹೂಡಿಕೆ ಮಾಡಬೇಕು, ಎಷ್ಟರಲ್ಲಿ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬೇಕಾಗಿರ್ತಕ್ಕಂಥ ಜ್ಞಾನವಾಗಲಿ ಅಥವಾ ಅದನ್ನು ಸಲಹೆ ಕೊಡುವಂಥವ್ರು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ. ಇದಕ್ಕಾಗಿ ಇದರೊಳಗೆ ಇನ್ನೊಂದು ರೂಪವನ್ನು ಕೂಡ ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ನಿಮ್ಮ ಹಣವನ್ನು ನೀವು ಆಟೋಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ರೂಟ್, ಅಂದರೆ ಯಾವುದೇ ಸೆಲೆಕ್ಷನ್ ಮಾಡೋದು ಬೇಡ, ತಂತಾನೇ ಅದನ್ನು ಹಣವನ್ನು ಹೇಗೆ ಹೂಡಿಕೆ ಮಾಡಬೇಕು ಅನ್ನೋದಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಟ್ ಈಸ್ ಕಾಲ್ಡ್ ಆಟೋ ಇನ್ವೆಸ್ಟ್ಮೆಂಟ್ ಮೋಡ್ ಅಂತ ಹೇಳ್ತೀವಿ ನಾವು. ಇದಕ್ಕೆ ಲೈಫ್ ಸೈಕಲ್ ಬೇಸ್ಡ್ ಪೋರ್ಟ್ಫೋಲಿಯೋ ಸ್ಟ್ರಾಟಜಿ ಅಂತ ಹೇಳಿದ್ದಾರೆ. ಅಂದರೆ ಯಾವ ವರ್ಷದಲ್ಲಿ, ಈಗ ಉದಾಹರಣೆಗೆ ಒಬ್ಬ ಯಂಗ್ ಪರ್ಸನ್ ಬಂದರೆ ಆತನಿಗೆ ಅದನ್ನು ಧಾರಣ ಶಕ್ತಿ ಜಾಸ್ತಿ ಇರ್ತದೆ, ಈ ಹೂಡಿಕೆ ಮಾಡಿರೋಂಥದ್ದು ಮೇಲೆ ಕೆಳಗೆ ಅದರಿಂದ ತಡ್ಕೊಳ್ಳುವಂಥ ಸಾಮರ್ಥ್ಯ ಜಾಸ್ತಿ ಇರ್ತದೆ. ಅದೇ ಒಂದು 55 ವರ್ಷ ಇನ್ನೇನು ನಿವೃತ್ತರ ಆಗ್ತಾ ಇದ್ದೀವಿ ಅಂಥವರಿಗೆ, ಅಯ್ಯೋ ನಾನು ಹಾಕಿರ್ತಕ್ಕಂಥ ಹಣದಲ್ಲಿ ಒಂದು ವಾಲಟೈಲಿಟಿ ಬಂತು, ಇವತ್ತು ನಾಳೆ ಅದರದ್ದು ಬೆಲೆಗಳು ಜಾಸ್ತಿ ಕಮ್ಮಿ ಆದರೆ ತಡ್ಕೊಳ್ಳುವ ಶಕ್ತಿ ಇರೋದಿಲ್ಲ. ಸೊ ಇವರಿಗೆ ಲೈಫ್ ಸೈಕಲ್ ಬೇಸ್ಡ್ ಪೋರ್ಟ್ಫೋಲಿಯೋ ಸ್ಟ್ರಾಟಜಿ ಅಂತ ಕೊಟ್ಟಿದ್ದಾರೆ. ನಿಮ್ಮ ವಯೋಮಾನಕ್ಕೆ ಅನುಗುಣವಾಗಿ ನೀವು ನಿಮ್ಮ ಚಾಯ್ಸನ್ನು ಚೂಸ್ ಮಾಡ್ಬೋದು. ಹಾಗೆ ಈ ಆಟೋ ಚಾಯ್ಸಲ್ಲೂ ಕೂಡ 3 ಹೂಡಿಕೆ ಸ್ವಾತಂತ್ರ್ಯವನ್ನು ಜನರಿಗೆ ಕೊಟ್ಟಿದ್ದಾರೆ. ಒಂದು LC75 ಲೈಫ್ ಸೈಕಲ್ ಬೇಸ್ಡ್ 75 ಸ್ಟ್ರಾಟಜಿ. ಅಂದರೆ ನೀವು 35 ವರ್ಷಕ್ಕಿಂತ ಕೆಳಗಿನವರಾಗಿದ್ದರೆ ನೀವು ಹೂಡಿಕೆ ಮಾಡಿರ್ತಕ್ಕಂಥ ಹಣ 75% ಸ್ಟಾಕ್ ಮಾರ್ಕೆಟ್ನಲ್ಲಿ, 25% ಈ ಬಾಂಡ್ಗಳ ಮುಖಾಂತರ ಆಟೋಮ್ಯಾಟಿಕ್ ಆಗಿ ನಿಭಾಯಿಸ್ತಾರೆ. ಆದರೆ 35 ವರ್ಷದ ನಂತರ ಇದು ತಂತಾನೆ ಈ ಶೇರ್ ಮಾರ್ಕೆಟ್ನಲ್ಲಿ ಇರ್ತಕ್ಕಂಥ ಹೂಡಿಕೆಗಳನ್ನು ಕಡಿಮೆ ಮಾಡಿ ಬಾಂಡ್ನಲ್ಲಿರುವಂಥದ್ದನ್ನು ಆಟೋಮ್ಯಾಟಿಕ್ ಆಗಿ ಜಾಸ್ತಿ ಮಾಡ್ತಾ ಬರ್ತಾರೆ. ಇದಕ್ಕೆ ಅಗ್ರೆಸಿವ್ ಸ್ಟ್ರಾಟಜಿ ಅಂತ ಹೇಳ್ತಾರೆ. ಇನ್ನೊಂದು LC50 ಅಂದರೆ ಇದು ಮಾಡರೇಟ್, ಬಹಳ ಒಂದು ಅಗ್ರೆಸಿವ್ ಅಲ್ಲ ಅಥವಾ ಒಂದು ತೀರಾ ಕನ್ಸರ್ವೇಟಿವ್ ಕೂಡ ಅಲ್ಲ, ಒಂದು 50-50 ರೇಷಿಯೋದಲ್ಲಿ ಹೋಗ್ತದೆ. ಇನ್ನೊಂದು ಕನ್ಸರ್ವೇಟಿವ್, ಅಯ್ಯೋ ನನಗಿಂಥದ್ದು ಏನು ಬೇಡಪ್ಪ, ನನ್ನ ಹಣ ಅಬ್ಸಲ್ಯೂಟ್ಲಿ ಸೇಫ್ ಆಗಿರಬೇಕು ಅಂತ ಹೇಳಿದರೆ LC25 ಅಂದರೆ 25% ಮಾತ್ರ ಈ ಶೇರ್ ಮಾರ್ಕೆಟಿಗಲ್ಲಿ ಹೂಡಿಕೆ ಆಗ್ತದೆ. ಉಳಿದ 75 ಫಿಕ್ಸ್ಡ್ ಇನ್ಕಮ್ ಗೌರ್ಮೆಂಟ್ ಅಥವಾ ಕಾರ್ಪೊರೇಟ್ ಬಾಂಡ್ಗಳಲ್ಲಿ ಇದನ್ನು ಹೂಡಿಕೆ ಮಾಡ್ತಾರೆ. ಸಪೋಸ್ ನೀವು ಪಾಯಿಂಟ್ ಆಫ್ ಪ್ರೆಸೆನ್ಸ್ಗೆ ಹೋಗಿ ನೀವು ಅಕೌಂಟನ್ನು ಓಪನ್ ಮಾಡಿದರೆ ಏನನ್ನೂ ಚೂಸ್ ಮಾಡಿಲ್ಲ, ಆವಾಗ ಏನಾಗುತ್ತೆ? ಆವಾಗ LC50 ಮಾಡ್ರೇಟರಿ ಅಗ್ರೆಸಿವ್ ಪೋರ್ಟ್ಫೋಲಿಯೋ ಸ್ಟ್ರಾಟಜಿ ಸಿಸ್ಟಮ್ ಆಟೋಮ್ಯಾಟಿಕ್ ಆಗಿ ಚೂಸ್ ಮಾಡಿಕೊಳ್ಳುತ್ತೆ. ಸೊ ಇದರೊಳಗೆ ತುಂಬ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇಟ್ಟಿದ್ದಾರೆ. ನೀವೇ ಮಾಡಬೇಕಾದ್ರೆ ಏನಾದ್ರು ಮಿಸ್ಟೇಕ್ ಆದರೂ ಕೂಡ ಸಿಸ್ಟಮ್ನಲ್ಲೇ ಕಂಟ್ರೋಲ್ ಇಟ್ಟಿದ್ದಾರೆ. ಯಾವ ಸಂದರ್ಭದಲ್ಲೂ ಕೂಡ ಇದು ನಿಮಗೆ ಸೋಲಿಕ್ಕೆ ಅವಕಾಶ ಆಗದೇ ಇದ್ದ ರೀತಿಯಲ್ಲಿ ಅದ್ಭುತವಾದಂಥ ರೀತಿಯಲ್ಲಿ NPS ಸ್ಕೀಮನ್ನು ಡಿಸೈನ್ ಮಾಡಿದ್ದಾರೆ. ಈಗ ಇದರಲ್ಲಿ ಹೇಳಿದ್ರಿ
99% ಜನರಿಗೆ ಇದರಲ್ಲಿ ಯಾವ ರೀತಿಯಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದರ ಬಗ್ಗೆ ಮಾಹಿತಿ ಇರುವುದಿಲ್ಲ. ಹೌದು, ಅವರಿಗೆ ಆಗಿ ಈ ರೀತಿಯ ಆಟೋ ಇನ್ವೆಸ್ಟ್ಮೆಂಟ್ ಅನ್ನುವಂತಹ ಒಂದು ವಿಷಯ ಇದೆ ಅಂತ. ಈ 1% ಉಳಿದವರಿದ್ದಾರಲ್ಲ, ಅವರು ಅವರದ್ದೇ ಆದಂತಹ ರೀತಿಯಲ್ಲಿ ಅದನ್ನ ತಗೊಂಡು ಅವರಿಗೆ ಬೇಕಾದ ರೀತಿಯಲ್ಲೇ ಅದನ್ನ ಹೂಡಿಕೆಯನ್ನು ಮಾಡುವ ಅವಕಾಶಗಳು ಉಂಟಾ? ಖಂಡಿತ ಉಂಟು. ಒಂದು ಆಟೋಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ರೂಟ್ ಅಂತ ನಾನು ಹೇಳಿದೆ, ಇನ್ನೊಂದು ಆಕ್ಟಿವ್ ಇನ್ವೆಸ್ಟ್ಮೆಂಟ್ ಚಾಯ್ಸ್. ಅರೆ ನನಗೆ ಗೊತ್ತಿದೆ, ನನಗೆ ಯಾವ ಬಾಂಡ್ ಏನಾಗುತ್ತೆ, ಹೇಗಿದೆ ಎಲ್ಲ ನನಗೆ ಗೊತ್ತಿದೆ, ನಾನು ಮಾಡ್ಕೊಳ್ತೀನಿ. ಅವರಿಗೋಸ್ಕರ ಈ 4 ಅಸೆಟ್ ಕ್ಲಾಸ್ಗಳನ್ನು ಕೊಟ್ಟಿರೋದು: ಈಕ್ವಿಟಿ, ಕಾರ್ಪೊರೇಟ್ ಬಾಂಡ್ಸು, ಗವರ್ಮೆಂಟ್ ಬಾಂಡ್ಸು ಮತ್ತು ಆಲ್ಟರ್ನೇಟ್ ಇನ್ವೆಸ್ಟ್ಮೆಂಟ್. ಬಟ್ ಅಲ್ಲಿ ನನಗೆ ಗೊತ್ತಿದೆ ಅಂಥೇಳಿ ನಾನು ನನ್ನ ಮನಸ್ಸಿಗೆ ಬಂದದ್ದು ಮಾಡಲಿಕ್ಕೆ ಬಿಟ್ಟೋದಿಲ್ಲ ಅವರು. ಅಲ್ಲಿ ಕಂಟ್ರೋಲ್ಸ್ ಹಾಕಿದ್ದಾರೆ. ಹೇಗೆ ಕಂಟ್ರೋಲ್ ಹಾಕಿದ್ದಾರೆ? ನೀವು ಶೇರ್ ಮಾರ್ಕೆಟ್ನ ಅಸೆಟ್ ಕ್ಲಾಸನ್ನು ಚೂಸ್ ಮಾಡಿದರೆ, ನೀವು 1 ಲಕ್ಷ ರೂಪಾಯಿ ಹಾಕಿದರೆ ಮ್ಯಾಕ್ಸಿಮಮ್ 50% ಮಾತ್ರ ಶೇರ್ ಮಾರ್ಕೆಟಲ್ಲಿ ಹಾಕ್ಲಿಕ್ಕೆ ಬಿಡ್ತದೆ, ಅಪ್ಪರ್ ಲಿಮಿಟ್. ನೀವು 10% ಹಾಕ್ಬೋದು, 20 ಹಾಕ್ಬೋದು, 50 ಹಾಕ್ಬೋದು, 60 ಹಾಕ್ಲಿಕ್ಕೆ ಆಗೋದಿಲ್ಲ. ಅದೇ ನೀವು ಗವರ್ಮೆಂಟ್ ಬಾಂಡ್ಗಳಲ್ಲಾದ್ರೆ 100% ಹಾಕ್ಬೋದು, ಕಾರ್ಪೊರೇಟ್ ಬಾಂಡ್ಗಳಲ್ಲಾದ್ರೆ 100% ಹಾಕ್ಬೋದು. ಮತ್ತು ಇನ್ನೊಂದು ಅಸೆಟ್ ಕ್ಲಾಸ್ ಎ ಅಂತ ಹೇಳಿದೆ ನಾನು, ಆಲ್ಟರ್ನೇಟ್ ಅಸೆಟ್ ಕ್ಲಾಸ್, ಗೋಲ್ಡು, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಇರುವಂಥದ್ದು. ಅಲ್ಲಿ ಅಪ್ಪರ್ ಲಿಮಿಟ್ 5% ಅಂತ ಕೊಟ್ಟಿದ್ದಾರೆ. ಸೊ ನೀವೇ ಮಾಡುವಂಥವರಾದರೂ ಕೂಡ ಸಿಸ್ಟಮ್ಮು ನಿಮಗೆ ತಪ್ಪು ಹಾದಿಯಲ್ಲಿ ಹೋಗಲಿಕ್ಕೆ ಬಿಡುವುದಿಲ್ಲ. ಸೊ ಕಂಟ್ರೋಲ್ಸ್ ಹಾಕಿದ್ದಾರೆ. ನೀವು ಬೇಕಾದರೆ ಆಕ್ಟಿವ್ ಇನ್ವೆಸ್ಟ್ಮೆಂಟ್ ಚಾಯ್ಸ್ ಯೂಸ್ ಮಾಡ್ಬೋದು, ಹಾಕಿರುವ ಅಪ್ಪರ್ ಲಿಮಿಟ್ನ ಒಳಗಡೆ ಏನು ಬೇಕೋ ನೀವು ಅದನ್ನು ಮಾಡ್ಕೊಳ್ಬೋದು. ಇದು ನೀವು ಈ ಬ್ರಾಡ್ ಆದಂಥ, ಅಂದರೆ ಒಂದು ರೀತಿಯಲ್ಲಿ ಎಲ್ಲೆಲ್ಲ ನಿಮಗೆ ಹೂಡಿಕೆ ಮಾಡಲಿಕ್ಕೆ ಅವಕಾಶ ಉಂಟು ಅಂತ ಹೇಳ್ತೀವಿ. ಉದಾಹರಣೆಗೆ ಈಗ ನೀವು ಹೇಳಿದ್ರಿ, ಮೊದಲನೆಯದಾಗಿ ಶೇರ್ ಮಾರ್ಕೆಟಲ್ಲಿ ನೀವು ಹೂಡಿಕೆ ಮಾಡಬಹುದು, ಬಾಂಡ್ಗಳಲ್ಲಿ ಹೂಡಿಕೆ ಮಾಡಬಹುದು, ಗವರ್ಮೆಂಟ್ ಬಾಂಡಲ್ಲಿ ಮಾಡಬಹುದು, ಕಾರ್ಪೊರೇಟ್ ಬಾಂಡ್ಗಳಲ್ಲಿ ಮಾಡಬಹುದು. ಅದರ ಒಳಗೆ ಇನ್ನೂ ಕೂಡ ವಿಷಯಗಳಿರ್ತವೆ. ನಾನು ಇಂಥದ್ದೇ ಶೇರ್ ಮಾರ್ಕೆಟ್ನ ಇಂಥ ಕಂಪನಿಯ ಶೇರ್ಗಳನ್ನೇ ತಗೊಳ್ಬೋದು ಅನ್ನುವಂಥ ಇದೆಯಾ? ನೀವು ಪರ್ಫೆಕ್ಟ್ ಕ್ವಶನ್ ಕೇಳಿದ್ರಿ. ಇಲ್ಲಿ ಏನಂತ ಹೇಳಿದ್ರೆ, ನೀವು ಯಾವ ಅಸೆಟ್ ಕ್ಲಾಸನ್ನು ಉಪಯೋಗಿಸ್ಕೊಳ್ತೀರಿ, ಎಲ್ಲಿ ಹೂಡಿಕೆ ಮಾಡ್ತೀರಿ ಅಂತ ಮಾತ್ರ ನೀವು ಡಿಸೈಡ್ ಮಾಡುವಂಥದ್ದು. ಆದರೆ ಯಾವ ಶೇರ್ಗಳಲ್ಲಿ ಹೋಗಬೇಕು, ಯಾವ ಬಾಂಡ್ಗಳಲ್ಲಿ ಹಾಕಬೇಕು, ಇದರ ನಿರ್ಧಾರ ನೀವು ಮಾಡುವುದಲ್ಲ. ನೀವು ಅಸೆಟ್ ಕ್ಲಾಸ್ ಮಾತ್ರ ಚೂಸ್ ಮಾಡ್ತೀರಿ. ಇದನ್ನು ಚೂಸ್ ಮಾಡ್ತಾ ಇರುವಂಥದ್ದು ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಉದಾಹರಣೆಗೆ ಈ NPS ನಲ್ಲಿ ಸುಮಾರು 7-8 ಜನ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಅಂದರೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಸೇರಿರುವಂಥ, ಉದಾಹರಣೆಗೆ ICICI ಇದ್ದಾರೆ, HDFC ಫಂಡ್ ಮ್ಯಾನೇಜರ್ಸ್ ಇದ್ದಾರೆ, SBI, LIC, UTI, ಕೋಟಕ್, ಬಿರ್ಲಾ ಸನ್ ಲೈಫ್, ಹೀಗೆ 7-8 ಸಂಘ ಸಂಸ್ಥೆಗಳ ಫಂಡ್ ಮ್ಯಾನೇಜರ್ಸ್ ಇದ್ದಾರೆ. ಸೊ ನೀವು ಅಕೌಂಟ್ ಓಪನ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಹಣವನ್ನು ಚೂಸ್ ಮಾಡುವಂಥ ಫಂಡ್ ಮ್ಯಾನೇಜರ್ಸ್ ಯಾರಾಗಿರಬೇಕು ಅದನ್ನು ಕೂಡ ನೀವು ಚೂಸ್ ಮಾಡಬೇಕು. ನೀವು SBI ಆಗಿ ಚೂಸ್ ಮಾಡ್ಬೋದು, ICICI ಆಗಿ ಚೂಸ್ ಮಾಡ್ಬೋದು, LIC ಆಗಿ ಚೂಸ್ ಮಾಡ್ಬೋದು. ನಿಮ್ಗೆ ಗೊತ್ತಿದ್ರೆ ನೀವು ಚೂಸ್ ಮಾಡಿ, ಇಲ್ಲದೇ ಇದ್ರೆ ನೀವು ಯಾವುದನ್ನು ಚೂಸ್ ಮಾಡಿದ್ರು ಅಂಥ ದೊಡ್ಡ ಒಂದು ತಪ್ಪು ಕೆಲಸ ಏನು ಅದರೊಳಗೆ ಆಗೋದಿಲ್ಲ. ಸೊ ನೀವು ಡಿಸೈಡ್ ಮಾಡುವಂಥದ್ದು ನಿಮ್ಮ ಫಂಡ್ ಮ್ಯಾನೇಜರ್ ಯಾರು, ಆ ಫಂಡ್ ಮ್ಯಾನೇಜರ್ನ ಅಡಿಯಲ್ಲಿ ನಿಮ್ಮ ಹಣವನ್ನು ಯಾವ ರೀತಿ ಲೈಫ್ ಸೈಕಲ್ ಬೇಸ್ಡ್ ಪೋರ್ಟ್ಫೋಲಿಯೋ ಸ್ಟ್ರಾಟಜಿನಲ್ಲಿ ಅಗ್ರೆಸಿವಾ, ಮಾಡರೇಟಾ ಅಥವಾ ಕನ್ಸರ್ವೇಟಿವಾ, ಆಟೋಮ್ಯಾಟಿಕ್ ಚಾಯ್ಸಾ ಅಥವಾ ಆಕ್ಟಿವ್ ಚಾಯ್ಸಾ, ಇದೆಲ್ಲವನ್ನು ನೀವು ಡಿಸೈಡ್ ಮಾಡಬೇಕು. ಇಟ್ ಈಸ್ ಸಿಂಪಲ್. ನೀವು ಮಾಡದೇ ಇದ್ದರೆ ಸಿಸ್ಟಮು ಆಟೋಮ್ಯಾಟಿಕ್ ಆಗಿ ನಿಮಗೊಂದು ಸೇಫ್ ಒಂದು ಡಿಫಾಲ್ಟ್ ಕೊಟ್ಟಿದ್ದಾರೆ. ಅಂದರೆ ಈ ಮಾಡರೇಟ್ಲಿ ಅಗ್ರೆಸಿವ್ ಪೋರ್ಟ್ಫೋಲಿಯೋ ಸ್ಟ್ರಾಟಜಿ, ಲೈಫ್ ಸೈಕಲ್ ಬೇಸ್ಡ್ ಪೋರ್ಟ್ಫೋಲಿಯೋ ಸ್ಟ್ರಾಟಜಿನಲ್ಲಿ ಇದು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತದೆ. ಆಯಿತು. ಈಗ ಒಂದು ಸಲ ನಾನು ದುಡ್ಡು ಹಾಕಿದೆ, ಯಾವುದರಲ್ಲಿ ಅಂತ ಹೇಳಿ ನಾನು ಚೂಸ್ ಮಾಡಿದೆ. ಕೆಲವು ಸಮಯದ ನಂತರ ನನಗೆ ಇದನ್ನು ವ್ಯತ್ಯಾಸ ಮಾಡಬೇಕು ಅಂತ ಬಂತು. ಉದಾಹರಣೆಗೆ ನಾನು ನನ್ನಷ್ಟಕ್ಕೆ ಡಿಸೈಡ್ ಮಾಡ್ತೇನೆ ಅಂತ ಹೇಳಿದ್ದನ್ನು ಬೇಡ, ನನ್ನಷ್ಟಕ್ಕೆ ಡಿಸೈಡ್ ಮಾಡಿದರೆ ತೊಂದರೆ ಆಗ್ತದೆ ಅಂತ ನನ್ನ ತಲೆಯಲ್ಲಿ ಕಟ್ಟು ನಾನು ಆಟೋಮೆಟಿಕ್ ಆಗಿ ಅದನ್ನು ಮಾಡಬೇಕು ಅಂತ ವ್ಯವಸ್ಥೆಯನ್ನು ಬದಲಿಸುವ ಅವಕಾಶಗಳಿದ್ದಾವೆ. ಖಂಡಿತ ಉಂಟು. ನೀವು ಇವತ್ತಿನ ದಿವಸ ಏನೋ ಒಂದು ಚೂಸ್ ಮಾಡಿದ್ರಿ, ಇವತ್ತು SBI ಅಂತ ಫಂಡ್ ಮ್ಯಾನೇಜರ್ ಅಂತ ಚೂಸ್ ಮಾಡಿದ್ರಿ. ನಿಮ್ಗೊಂದು 2-3 ವರ್ಷದ ನಂತರ ಇದು ಬೇಡಪ್ಪ ನನಗೆ, ಇದ್ರ ಬದಲಿಗೆ ನಾನು ಇನ್ನೊಂದು ಯಾವುದೋ ಒಂದು ಸಂಸ್ಥೆಯ ಫಂಡ್ ಮ್ಯಾನೇಜರ್ ನನಗೆ ಬೇಕು ಅಂತ ಹೇಳ್ತೀನಿ. ನೀವು ಚೇಂಜ್ ಮಾಡ್ಬೋದು, ಫಂಡ್ ಮ್ಯಾನೇಜರ್ ಚೇಂಜ್ ಮಾಡ್ಬೋದು. ಹಾಗೆ ನಿಮ್ಮ ಸ್ಟ್ರಾಟಜಿಗಳನ್ನು ಚೇಂಜ್ ಮಾಡ್ಬೋದು. ನೀವು ಆಕ್ಟಿವ್ ಚಾಯ್ಸ್ನೆಲ್ಲ ಫಂಡ್ಗಳನ್ನು ನಾನೇ ಮಾಡ್ತೀನಿ ಅನ್ನೋರಾಗಿದ್ದವರಿದ್ದರೆ, ಈಗ ಬೇಡ ನನಗಿನ್ನು ಮಾಡೋಕ್ಕಾಗಲ್ಲಪ್ಪ, ನಾನು ಆಟೋ ಚಾಯ್ಸ್ಗೆ ಹೋಗ್ತೀನಿ, ಅದನ್ನು ಮಾಡ್ಬೋದು. ಈ ಆಟೋ ಚಾಯ್ಸ್ನಲ್ಲಿ ನೀವು ಅಗ್ರೆಸಿವ್ನಲ್ಲಿ ಇದ್ದವರು ಮಾಡರೇಟ್ರಿಗೆ ಬರ್ಬೋದು, ಮಾಡರೇಟಿಂದ ಕನ್ಸರ್ವೇಟಿವ್ ಬರ್ಬೋದು. ಹೇಗೆ ಬೇಕಾದರೂ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಅನ್ಲಿಮಿಟೆಡ್ ಚಾನ್ಸಸ್ ಕೊಟ್ಟಿದ್ದಾರೆ. ಈಗ ಎಷ್ಟು ವರ್ಷಗಳ ಕಾಲ ನಾನು ಹೂಡಿಕೆ ಮಾಡಬೇಕು, ವರ್ಷಕ್ಕೆ ಹೀಗೆ ಅಂತ? ಲಾಂಗೆಸ್ಟ್ ಟೆನ್ಯೂರ್ ಇಸ್ ಬೆಟರ್. ಎಷ್ಟು ಕಾಲ ನಿಮ್ಗೆ ಹಾಕ್ಲಿಕ್ಕೆ ಆಗ್ತದೋ ಅಷ್ಟು ಕಾಲ ಹಾಕಿ. ಎಷ್ಟು ಬೇಗ ಪ್ರಾರಂಭ ಮಾಡಲಿಕ್ಕೆ ಆಗ್ತದೆ ಅಷ್ಟು ಬೇಗ ಪ್ರಾರಂಭ ಮಾಡಿ. 70 ವರ್ಷಗಳ ಕಾಲ ನೀವು NPS ಅಲ್ಲಿ ಇಟ್ಟು ಅದ ನಂತರ ನೀವು ಉಪಯೋಗಿಸ್ಕೊಂಡು ಹೋಗ್ಬೋದು. ಬೇಗದಲ್ಲಿ ನೀವು ಪೆನ್ಷನ್ ತಗೊಂಡ್ರೆ 2 ಸಮಸ್ಯೆಗಳಿಗೆ ನೀವು ಸಿಕ್ಕಾಕೊಳ್ತೀರಿ. ಒಂದು, ನೀವು 60 ವರ್ಷಕ್ಕೆ ಪೆನ್ಷನ್ ತಗೊಂಡ್ರೆ ನಿಮ್ಗೆ ಸಿಗ್ತಕ್ಕಂಥ ಪೆನ್ಷನ್ 25,000, 50,000, 1 ಲಕ್ಷ, ಅದು ನೀವು ಇರುವಷ್ಟು ಕಾಲವೂ ಕೂಡ ನಿಮಗೆ ಸೇಮ್ ಇರ್ತದೆ. ಆದರೆ
ಬೆಲೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಬೆಲೆ ಜಾಸ್ತಿ ಆಗ್ತಾ ಇದ್ದಂಗೆ ನಿಮ್ಮ ಪೆನ್ಷನ್ ಜಾಸ್ತಿ ಆಗೋದಿಲ್ಲ, ಅದು ಸೇಮ್ ಇರ್ತದೆ. ಸೊ ನೀವು 60 ವರ್ಷಕ್ಕೆ ನೀವು ಬೇಗ ನನಗೆ ಆತುರವಾಗಿ ನಾನು ಪೆನ್ಷನ್ ತಗೊಂಡ್ರೆ ನೀವು ಇನ್ನು 25-30 ವರ್ಷ ಬದುಕುಳಿತೀರಿ. ಈ ಹಣದ ಮೌಲ್ಯ ಅಪಮೌಲ್ಯ ಆಗ್ತಾ ಹೋಗ್ತದೆ. ಆದ್ದರಿಂದ ನೀವು ಸ್ವಲ್ಪ ಡಿಲೇ ಆಗಿ ತೆಗೆದುಕೊಂಡ್ರೆ ನೀವು 70 ವರ್ಷಕ್ಕೆ ತಗೊಳ್ಳಿ. ಆವಾಗ ನಿಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಲ್ಲಿಂದ ಮುಂದೆ ಒಂದು 10, 15, 20 ವರ್ಷ ತನಕ ಬರ್ಬೋದು. ಆವಾಗ ನಿಮಗೆ ಇದು ಯೂಸ್ಫುಲ್. ಹಾಗೆ 60 ವರ್ಷಕ್ಕೆ ನೀವು ಪೆನ್ಷನ್ ತಗೊಂಡ್ರೆ ನೀವು ಹೂಡಿಕೆ ಮಾಡಿರುವಂಥ ಹಣ 60 ವರ್ಷದ ತನಕ ಮಾತ್ರ ಬೆಳೀತದೆ. 60 ವರ್ಷದ ನಂತರ ಮುಂದೆ ಬೆಳೆಯಲ್ಲ. ಈಗ 60 ವರ್ಷದವರೆಗೆ ನಿಮ್ಮ ಪೆನ್ಷನ್ ಅಕೌಂಟಲ್ಲಿ ಒಂದು 50 ಲಕ್ಷ ರೂಪಾಯಿ ಇದೆ ಅಂತ ನೆನೆಸ್ಕೊಳ್ಳುವ. ಇವತ್ತು ನೀವು ಪೆನ್ಷನ್ ತಗೊಂಡ್ರೆ ಆ 50 ಲಕ್ಷ ರೂಪಾಯಿಗೆ ಎಷ್ಟು ಪೆನ್ಷನ್ ಸಿಗುತ್ತೋ ಅಷ್ಟೇ ನಿಮ್ಗೆ ಸಿಗುವಂಥದ್ದು. ಅದೇ 60 ವರ್ಷದಿಂದ ನೀವು 70 ವರ್ಷ ತನಕ ಇಟ್ರಿ ಹಣ, ಈ 50 ಲಕ್ಷ ಇರುವಂಥದ್ದು ಆವಾಗ ಅದು 1 ಕೋಟಿ ಆಗ್ತದೆ. ಆ 1 ಕೋಟಿಗೆ ಅನುಕೂಲವಾಗಿ ಸಮಾನವಾಗಿರ್ತಕ್ಕಂಥ ಒಂದು ಪೆನ್ಷನ್ ನಿಮಗೆ 70ನೇ ವರ್ಷದಲ್ಲಿ ನಿಮಗೆ ಬರಲಿಕ್ಕೆ ಅವಕಾಶ ಆಗ್ತದೆ. NPS ಅನ್ನುವಂಥದ್ದು ಹಣವನ್ನು ಒಟ್ಟು ಮಾಡುವಂಥ ಒಂದು ಸಾಧನ ಅಷ್ಟೇ ಹೊರತು NPS ಅಲ್ಲಿ ಹಾಕಿದ ಹಣದಲ್ಲಿ ಎಷ್ಟು ಪೆನ್ಷನ್ ಬರುತ್ತೆ ಅಂಥೇಳಿ ಪ್ರಾರಂಭದಲ್ಲಿ ಗೊತ್ತಾಗೋದಿಲ್ಲ. ಈಗ ಇದರಲ್ಲಿ ಎಷ್ಟು ಹಣ ಬರ್ತದೆ ಅನ್ನೋದು ಗೊತ್ತಾಗೋದಿಲ್ಲ ಹೇಳಿ. ಆದರೆ ವರ್ಷ ನಾನು ಮಾಡಿದ ಹೂಡಿಕೆಯಲ್ಲಿ ನನ್ನ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ನಿಮಗೆ ನಿಮ್ಮ ಅಕೌಂಟ್ನ ಮೇಲೆ ಕಂಟ್ರೋಲ್ ಇದೆ. 24/7 ಆನ್ಲೈನ್ ಆಕ್ಸೆಸ್ ಇದೆ. ನೀವು ಮಾಡಿರ್ತಕ್ಕಂಥ ಹೂಡಿಕೆ ಯಾವ ರೀತಿ ಬೆಳೀತಾ ಇದೆ. ಈಗ ನಾನು 7-8 ಫಂಡ್ ಮ್ಯಾನೇಜರ್ಸ್ ಇದ್ದಾರೆ ಅಂತ ಹೇಳಿದೆ, 4 ನಮೂನೆ ಅಸೆಟ್ ಕ್ಲಾಸ್ ಇದೆ ಅಂತ ಹೇಳಿದೆ. ಸೊ ಇದರ ಒಂದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಕೂಡ ನಿಮಗೆ ಬರುತ್ತೆ. ಅಂದರೆ ಈ ಫಂಡಿನಿಂದ ರಿಟರ್ನ್ಸ್ ಇಷ್ಟು ಬಂತು, ಈ ಫಂಡಿನಿಂದ ಈ ರಿಟರ್ನ್ ಇಷ್ಟು ಬಂತು. ಸಪೋಸ್ ನೀವು ಒಂದು ಕಡೆ ಯಾವುದೋ ಒಂದು ಫಂಡ್ ಮ್ಯಾನೇಜರನ್ನು ಚೂಸ್ ಮಾಡಿದ್ರಿ, ಅಲ್ಲಿ ನಿಮಗೆ ರಿಟರ್ನ್ ಸಮಾಧಾನವಾಗಿ ಬರಲಿಲ್ಲ. ಬಾಕಿ ಎಲ್ಲ 6 ಫಂಡ್ ಮ್ಯಾನೇಜರ್ಸ್ ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ, ಇದೊಂದು ಹಿಂದೆ ಬಿದ್ದಂಥ ಕುದುರೆ ಥರ ಆಗಿರ್ತದೆ. ಆವಾಗ ನೀವು ಅದನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಸೊ ಇದನ್ನು ನೀವೇನು ಆವತ್ತಿನ ದಿವಸ ಓಪನ್ ಮಾಡಿ ನಿಮಗೊಂದು ಸರ್ಪ್ರೈಸ್ ಆಗಿ ಓಪನ್ ಆಗೋದಿಲ್ಲ. ಎಲ್ಲ ಟೈಮ್ನಲ್ಲೂ ನಿಮ್ಮ ಹತ್ರ ಹಣ ಎಷ್ಟಿದೆ ಅಂತ ನಿಮ್ಗೆ ಗೊತ್ತೇ ಇರುತ್ತೆ, ಕಾಣುತ್ತೆ ಕಣ್ಣಿಗೆ. ಈ ಬಾಂಡಲ್ಲಿ ಇನ್ವೆಸ್ಟ್ ಮಾಡಿದ ದುಡ್ಡಿಗೆ ಅದು ಎಷ್ಟು ನಮ್ಮ ಇನ್ಕಮ್ ವರ್ಷದ ಎಂಡಿಗೆ ಇಷ್ಟು ಅಂತ ಅದರಲ್ಲಿ ಗೊತ್ತಾಗ್ತದ ಅನ್ನುವಂಥ ಗೊತ್ತಾಗುತ್ತೆ. ಈಗ ನಿಮ್ಮ ಬ್ಯಾಂಕಿನ ರೇಟ್ ಈಗ 5% ಇದೆ. ಹೌದು. ನಿಮ್ಮ ಅಕೌಂಟಲ್ಲಿ 1 ವರ್ಷದಲ್ಲಿ ಎಷ್ಟು ಬೆಳವಣಿಗೆ ಆಗಿದೆ ಅದು ನಿಮಗೆ ಕಾಣ್ತದೆ. ಬ್ಯಾಂಕಲ್ಲಿ ಬಡ್ಡಿ, ಇಲ್ಲಿ ಕ್ಯಾಪಿಟಲ್ ಗೇನ್ಸ್, ಬಾಂಡಿನಿಂದ ಬಂದಿರತಕ್ಕಂಥ ಕೂಪನ್ಗಳು ಅಥವಾ ನೀವು ಇಂಟ್ರೆಸ್ಟ್ಗೆ ಪರ್ಯಾಯವಾಗಿ ನಾವೇನು ಕೂಪನ್ಸ್ ಅಂತ ಹೇಳ್ತೀವಿ ಅದನ್ನು ಅದರೊಳಗೆ ಸೇರ್ಕೊಂಡಿರ್ತದೆ. ಸೊ ಇದಕ್ಕೆ ಕ್ಯಾಪಿಟಲ್ ಗೇನ್ಸ್ ಅಂತ ಹೇಳ್ತಾರೆ. ಇದಕ್ಕೆ ಮಾನದಂಡವೂ ಕೂಡ ಇದೆ, ಎಷ್ಟು % ಬೆಳೆದಿದೆ ಅಂತೇಳಿ, ಮತ್ತೆ ನಿಮಗೆ ಕಾಣ್ತದೆ ಕೂಡ. ಮತ್ತೆ ಇದನ್ನು ನೀವು ಕಂಪೇರ್ ಮಾಡ್ಕೊಳ್ಬೋದು ಬೇರೆ ಬೇರೆ ಫಂಡ್ ಮ್ಯಾನೇಜರ್ಸ್ ಅಲ್ಲಿ ಎಷ್ಟೆಷ್ಟು ಸಿಕ್ಕಿದೆ ಅಂತ. ಬೈ ಅಂಡ್ ಲಾರ್ಜ್ ನೀವು ಯಾವುದೇ ಫಂಡ್ ಮ್ಯಾನೇಜರ್ಸ್ ಅನ್ನು ಚೂಸ್ ಮಾಡಿದ್ರೆ ದೊಡ್ಡ ಒಂದು ಸಮಸ್ಯೆ ಏನು ಆಗುದಿಲ್ಲ ನಿಮಗೆ. ಇದರಲ್ಲಿ ಹೂಡಿಕೆ ಮಾಡಿದಂತಹ ಹಣಕ್ಕೆ ಅಥವಾ ಸಿಕ್ಕಿದಂತಹ ಲಾಭಾಂಶಕ್ಕೆ ಇನ್ಕಮ್ ಟ್ಯಾಕ್ಸ್ ಇದೆಯಾ? ನೋಡಿ, ಇದರೊಳಗೆ NPS ಅನ್ನ EET ಅನ್ನುವಂಥ ಒಂದು ಸ್ಕೀಮ್, ಇ ಅಂದರೆ ಎಕ್ಸೆಂಪ್ಟ್ ಟ್ಯಾಕ್ಸೇಬಲ್ ಅಂತ ಹೇಳ್ತೇವೆ ನಾವು. ಹಾಗೆ NPS ನಲ್ಲಿ ಹಾಕಿರುವಂಥ ಹಣಕ್ಕೆ ವರ್ಷಕ್ಕೆ 50,000 ರೂಪಾಯಿಗಳ ತನಕ ನಿಮ್ಮ ಆದಾಯ ತೆರಿಗೆನಲ್ಲಿ ನಿಮ್ಮ ಇನ್ಕಮನ್ನು ರೆಡ್ಯೂಸ್ ಮಾಡಲಿಕ್ಕೆ ಸ್ಕೋಪ್ ಇದೆ. ನಮಗೀಗ 80C ಸೆಕ್ಷನಲ್ಲಿ ಈ ಇನ್ಶೂರೆನ್ಸ್ ಪ್ರೀಮಿಯಂಗಳು, PPFಗಳು, ಇಂಥ NS ಇದೆಲ್ಲ ಸೇರಿ 1.5 ಲಕ್ಷದ ಪ್ರಾವಿಷನ್ ಕೊಟ್ಟಿದ್ದಾರೆ. ಈ 1.5 ಲಕ್ಷ ಅಲ್ಲದೆ ಹೆಚ್ಚುವರಿಯಾಗಿ 50,000 ರೂಪಾಯಿನ ಒಂದು ಇನ್ಕಮ್ ಟ್ಯಾಕ್ಸ್ ಬೆನಿಫಿಟನ್ನು ಹಣ ಹಾಕುವವರಿಗೆ ಕೊಟ್ಟಿದ್ದಾರೆ. ಹಾಗೆ ನೀವು ಹಣವನ್ನು ಹಾಕ್ತೀರಿ, ಇದು ಬೆಳೆದ ಅಗಾಧ ದೊಡ್ಡ ಪ್ರಮಾಣದ ಮೊತ್ತ ಆಗ್ತದೆ. ಆ ಕಂಪ್ಲೀಟ್ ಬೆಳೆದ ಹಣ ಫಸ್ಟ್ ಈಸ್ ಎಕ್ಸಾಮ್, ಸೆಕೆಂಡ್ ಇದು ಏನು ಬೆಳ್ಕೊಂಡು ಹೋಗ್ತದೆ ಅದಕ್ಕೂ ಕೂಡ ಯಾವುದೇ ರೀತಿಯ ನೀವು ಆದಾಯ ತೆರಿಗೆಯನ್ನು ಕಟ್ಟಬೇಕಂತ ಇಲ್ಲ. ನೀವು ಪೆನ್ಷನ್ ಆಗಿ ಯಾವಾಗ ಕನ್ವರ್ಟ್ ಮಾಡ್ತಿರಲ್ಲ ಆವಾಗ ನಿಮ್ಗೆ ಆ ಪೆನ್ಷನ್ ಏನು ಬರುತ್ತೆ ಆ ಪೆನ್ಷನ್ ನಿಮಗೆ ಆದಾಯ ಆಗ್ತದೆ. ಅದನ್ನು ನಿಮಗೆ ನಿಮ್ಮ ಬಾಕಿ ಎಲ್ಲ ಆದಾಯ ಮೂಲಗಳು, ನಿಮಗೆ ಬಾಡಿಗೆ ಬರ್ತಾ ಇದ್ದಿರ್ಬೋದು, ಬ್ಯಾಂಕ್ ಬಡ್ಡಿ ಬರ್ತಿದ್ದಿರ್ಬೋದು, ಅಥವಾ ನೀವು ಪ್ರಧಾನಮಂತ್ರಿ ವಯೋವಂದನ ಸ್ಕೀಮು, ಸೀನಿಯರ್ ಸಿಟಿಜನ್ ಸ್ಕೀಮ್ನಲ್ಲೂ ಅದೆಲ್ಲ ಹಾಕಿರುವಂಥದ್ದನ್ನು ನಿಮ್ಮ ಆದಾಯಕ್ಕೆ ಆ್ಯಡ್ ಮಾಡಿಬಿಟ್ಟು ನಿಮ್ಮ ಮಾರ್ಜಿನಲ್ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ಆ ಪ್ರಕಾರ ನೀವು ಟ್ಯಾಕ್ಸನ್ನು ಕಟ್ಟಬೇಕು. ಈಗ ಇದನ್ನೆಲ್ಲ ದುಡ್ಡನ್ನು ಹಾಕಿದ ಮೇಲೆ ನಮಗೆ ಪೆನ್ಷನ್ ಸಿಗುವಂತಹ ವರ್ಷ 60 ಅಥವಾ ಅದರ ಮೊದಲು ತಗೊಳ್ಳಿಕ್ಕೆ ಆಗ್ತದೋ ಹೇಗೆ? ನೋಡಿ, ಈ ಪ್ಲಾನ್ ಮೆಚೂರ್ ಆಗೋದು 60 ವರ್ಷಕ್ಕೆ. ನೀವು ಸ್ಕೀಮ್ನಲ್ಲಿ ಇಟ್ಟು 60ರಿಂದ 70 ವರ್ಷದವರೆಗೆ ನೀವು ಕಾಂಟ್ರಿಬ್ಯೂಷನ್ ಕೂಡ ಮಾಡಬಹುದು ಅಥವಾ 70 ವರ್ಷ ತನಕ ಇಡಬಹುದು. 70 ವರ್ಷ ಆದ ಕೂಡಲೇ ಮಾತ್ರ ಕಂಪಲ್ಸರಿ ನೀವು ಪೆನ್ಷನ್ ತಗೊಳ್ಬೇಕು. ನಿಮ್ಮ ಹತ್ರ ಎಷ್ಟು ಹಣ ಸೇರಿದಲ್ಲ ಅದರ 60% ಹಣವನ್ನು ನೀವು ಪೆನ್ಷನ್ಗೆ ವರ್ಗಾವಣೆ ಮಾಡದೆ
ಟ್ಯಾಕ್ಸ್ ಫ್ರೀ ಆಗಿ ನೀವು ವಿಡ್ರಾ ಮಾಡ್ಲಿಕ್ಕೆ ಆಗ್ತದೆ. ನಿಮ್ಮ ಹತ್ರ ಈಗ ಪೆನ್ಷನ್ ಅಮೌಂಟ್ 1 ಕೋಟಿ ರೂಪಾಯಿ ಜಮಾವಣೆ ಆಗಿದೆ, 60 ಲಕ್ಷವನ್ನು ಟ್ಯಾಕ್ಸ್ ಫ್ರೀ ಅಮೌಂಟ್ ಆಗಿ ನೀವು ಲಂಸಮ್ ಆಗಿ ವಿಡ್ರಾ ಮಾಡ್ಬೋದು. ಅದು ಯಾವಾಗ? ಈಗ 60 ವರ್ಷ ಅಥವಾ 65 ಯಾವಾಗ ನೀವು ಸೆಲೆಕ್ಟ್ ಮಾಡಿದ್ರೋ ಆಗ್ಲೇ 70 ವರ್ಷಗಳ ಕಾಲ ನೀವು ಅದರೊಳಗೆ ಹೂಡಿಕೆ ಮಾಡಿ ಇಡಬಹುದು. 70 ವರ್ಷದ ನಂತರ ಕಂಪಲ್ಸರಿ ಎಕ್ಸಿಟ್. 60 ವರ್ಷದ ನಂತರ ನೀವು ಯಾವತ್ತೂ ಚೂಸ್ ಮಾಡಬಹುದು. ಈಗ ಮೊದಲೇ ನನಗೆ ಒಂದು ದುಡ್ಡು ಬೇಕಾದ್ರೆ ಇದರಲ್ಲಿ ಏನಾದರೂ ಅವಕಾಶಗಳಿದ್ದಾವೆ? ಇದು ತೆಗಿಲಿಕ್ಕೆ ಆಗುದಿಲ್ಲ. ಕೆಲವು ಎಕ್ಸಿಟ್ ಪಾಯಿಂಟ್ಸ್ ಇದೆ, ಬಟ್ ಬಹಳ ಕಷ್ಟದಿಂದ ತೆಗೆಯುವಂಥದ್ದು. ಉದಾಹರಣೆಗೆ 60 ವರ್ಷಕ್ಕಿಂತ ಮುಂಚೆ ನೀವು ಇದನ್ನೇನೋ ಕ್ಲೋಸ್ ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ಬಂತು. ಆವಾಗ 45 ವರ್ಷಕ್ಕಿಂತ ಮೇಲೆ ಏನೋ ಆಗಿರಬೇಕು ಅವರಿಗೆ. 60 ವರ್ಷಕ್ಕಿಂತ ಮುಂಚೆ ಆಗಿದ್ರೆ 80% ಇರುವಂಥ ಹಣವನ್ನು ಪೆನ್ಷನ್ ಆಗಿ ಕನ್ವರ್ಟ್ ಮಾಡಬೇಕು. ಮೆಚುರಿಟಿಯಲ್ಲಿ ನಾನು ಹೇಳಿದ್ದೆ 40% ಕನ್ವರ್ಟ್ ಮಾಡಿದರೆ ಸಾಕು ಅಂತ. ನೀವು ಪ್ರಿಮೆಚೂರ್ ಕ್ಲೋಸ್ ಮಾಡಕ್ಕೆ ಹೋದ್ರೆ 80%ದಷ್ಟು ಹಣವನ್ನು ಪೆನ್ಷನ್ಗೆ ಕನ್ವರ್ಟ್ ಮಾಡಬೇಕು, 20% ಮಾತ್ರ ಡ್ರಾ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ನೀವು ಹಾಕಿರುವಂಥ ಹಣವನ್ನು ನಿಮಗೆ ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ವಿಡ್ರಾ ಮಾಡಬೇಕಾದಂಥ ಪರಿಸ್ಥಿತಿ ಇದ್ರೆ ಆವಾಗ ನೀವು ಕಟ್ಟಿದ ಹಣದ 25% ಅಂಶ ಮಾತ್ರ ನೀವು ವಿಡ್ರಾ ಮಾಡ್ಲಿಕ್ಕೆ ಆಗ್ತದೆ. ಉದಾಹರಣೆಗೆ ನೀವೊಂದು 20 ಲಕ್ಷ ಹಣ ಹಾಕಿದಿರಿ, ಅದು ಬೆಳೆದೀಗ 40 ಲಕ್ಷ ಆಗಿದೆ. 25% ನೀವು ಕಟ್ಟಿರುವಂಥ 20 ಲಕ್ಷದ 25% ಅಂದ್ರೆ 5 ಲಕ್ಷ ರೂಪಾಯಿನ ನೀವು ವಿಡ್ರಾ ಮಾಡ್ಬೋದು. 40 ಲಕ್ಷದ 25% ಅಲ್ಲ. ಉದಾಹರಣೆಗೆ ಮಕ್ಕಳ ಮದುವೆ, ನೀವು ಮನೆ ಕಟ್ಟುವಂಥವ್ರಾದರೆ, ಅಥವಾ ಒಂದು ಕ್ರಿಟಿಕಲ್ ಇಲ್ನೆಸ್, ಹಾರ್ಟ್ ಅಟ್ಯಾಕು, ಕ್ಯಾನ್ಸರು, ದೊಡ್ಡ ಆಕ್ಸಿಡೆಂಟು, ಟೋಟಲ್ ಡಿಸೇಬಿಲಿಟಿ ಆಯಿತು ಅಂಥ ಸಂದರ್ಭದಲ್ಲಿ ಆಗಲ್ಲ. ಅಥವಾ ನೀವು ಒಂದು ಅಪ್ಸ್ಕಿಲ್ಲಿಂಗ್ ಮಾಡಬೇಕು. ನಾನು ಇವತ್ತು ಎಂಪ್ಲಾಯ್ ಆಗಿದ್ದೀನಿ, ನನಗೊಂದು ಸ್ಕಿಲ್ ತೊಗೊಂಡ್ರೆ, ನಾನೊಂದು ಕಲಿತ್ರೆ, ಯಾವುದೋ ಒಂದು ಎಕ್ಸಾಮ್ಸ್ ಪಾಸ್ ಏನಾದ್ರು ಮಾಡಿದರೆ ನನಗೆ ಇನ್ನೂ ಕೆರಿಯರ್ ಪ್ರೋಗ್ರೆಸ್ ಆಗ್ಬೋದು ಅಂತ ಹೇಳಿದರೆ ಅದರ ಕೇಸಲ್ಲಿ ನೀವು ತೊಗೊಳ್ಬೋದು. ಅಥವಾ ನೀವೊಂದು ಸ್ಟಾರ್ಟಪ್ ಮಾಡೋವಂಥವ್ರಾದರೆ ಸ್ಟಾರ್ಟಪ್ಗೆ ಬೇಕಾಗಿರ್ತಕ್ಕಂಥ ಮೂಲಧನಕ್ಕಾಗಿ ಇದರಿಂದ ತೆಗಿಲಿಕ್ಕೆ ಆಗ್ತದೆ. ಎಕ್ಸಿಟ್ ಆಗಲಿಕ್ಕೆ 3 ಚಾನ್ಸ್. ಮತ್ತು ತೆಗಿಲಿಕ್ಕೆ ಬೇಕಾದಾಗ ಅದಕ್ಕೆ ದಾಖಲೆ ಪತ್ರವನ್ನು ಕೊಡಬೇಕು. ಕ್ರಿಟಿಕಲ್ ಇಲ್ನೆಸ್ ಆಯಿತು ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಪತ್ರಗಳು ಬೇಕು. ಆ ದಾಖಲೆ ಪತ್ರಗಳ ಆಧಾರದಲ್ಲಿ ನೀವು ತೆಗಿಲಿಕ್ಕೆ ಆಗ್ತದೆ ಅಷ್ಟೇ. ಈ ಥರದ ಪೆನ್ಷನ್ ಸ್ಕೀಮ್ LIC ಅಥವಾ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಅದರಲ್ಲಿ ಎಲ್ಲ ಇದಕ್ಕೂ ಏನು ವ್ಯತ್ಯಾಸ? ಇದು ಪೆನ್ಷನ್ ಅಲ್ಲ. ಅಲ್ಲಿ ಕಟ್ಟಿದ್ರೆ ಅದು ಕಾಂಟ್ರಾಕ್ಚುಯಲ್, ನೀವು ಕಟ್ಟಲೇಬೇಕು. NPS ನಲ್ಲಿ ನಿಮಗೆ 1,000 ರೂಪಾಯಿ ನೀವು ಕಟ್ಕೊಂಡು ಹೋದ್ರೆ ಸಾಕು. ಈವನ್ ಡಿಫಂಕ್ಟ್ ಆದರೂ ಕೂಡ ಮತ್ತೆ ಮುಂದೆ ಯಾವತ್ತೋ ಒಂದು ದಿವಸದಲ್ಲಿ ಬಂದು ನೀವು ಇದನ್ನು ಓಪನ್ ಮಾಡ್ಕೊಳ್ಳಿಕ್ಕೆ ಹೋಗ್ತದೆ. ಮತ್ತೆ NPS ಇರುವಂಥದ್ದು ಏನಿದೆ, ಇದರಷ್ಟು ಲೋ ಕಾಸ್ಟ್ ಪ್ರಾಡಕ್ಟ್ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಇಲ್ಲ. ಈಗ ಈ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟಲ್ಲಿ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಹೇಳ್ತಾರೆ, ETFs ಅಂತ ಹೇಳ್ತಾರೆ. ಅದೇ ಲೋಯೆಸ್ಟ್ ಕಾಸ್ಟ್. 1% 30%, 0.3%. NPSನ ಕಾಸ್ಟ್ ಸ್ಟ್ರಕ್ಚರ್ ನೋಡಿದರೆ ನೀವು 0.3 ಅಲ್ಲ, 0.01 ಅಷ್ಟು ಲೋಯೆಸ್ಟ್ ಕಾಸ್ಟ್. ಈ ಸ್ಕೀಮನ್ನು ಕಂಟ್ರೋಲ್ ಮಾಡೋದು ಯಾರು? ಇದನ್ನು ನೋಡ್ಕೊಳ್ಳೋ ಇರುವಂಥದ್ದು ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತ, PFRD ಅಂತ ಇದೆ. ಇದು ಕಾನೂನನ್ನು ಮಾಡಿ ಇದನ್ನು ತಂದಿದೆ. ಹಾಗೆ ಇದಕ್ಕೊಂದು ಟ್ರಸ್ಟ್ ಇದೆ, NPS ಟ್ರಸ್ಟ್ ಅಂತ ಹೇಳ್ತಾರೆ. ಈ ಟ್ರಸ್ಟ್ನ ಕೆಲಸ ಏನಂತ ಹೇಳಿದರೆ, ಇದರಲ್ಲಿರುವಂಥ ಹಣವನ್ನು, ಸಾರ್ವಜನಿಕರ ಹಿತಾಸಕ್ತಿಯನ್ನು ಫಂಡ್ ಮ್ಯಾನೇಜರ್ಸ್ಗಳು ಅವರು ಇವರು ತಮ್ಮ ಕೆಲಸ ಸರಿಯಾಗಿ ನೋಡ್ತಾರಾ ಇಲ್ಲ ಅನ್ನುವಂಥದ್ದನ್ನು ನೋಡುವಂಥದ್ದು. SBI, ICICI, HDFC ಎಂತೆಂಥ ಘಟಾನುಘಟಿಗಳು, LIC, UTI, ಆ ಫಂಡ್ ಮ್ಯಾನೇಜರ್ಗಳೇ ಇದನ್ನು ಫಂಡನ್ನು ಮ್ಯಾನೇಜ್ ಮಾಡ್ತಾರೆ. ಪ್ರಾಣಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆ ಪತ್ರಗಳನ್ನು NSDL ಇಟ್ಕೊಳ್ಳುತ್ತೆ. ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಎಲ್ಲ ಅಸೆಟ್ಸ್ಗಳ ಜವಾಬ್ದಾರಿ, ಗೋಡೌನಿಂಗ್, ಅದನ್ನು ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಮಾಡುತ್ತೆ. ಹಣಕಾಸಿನ ಜವಾಬ್ದಾರಿ ಆಕ್ಸಿಸ್ ಬ್ಯಾಂಕ್ ನೋಡ್ಕೊಳ್ತದೆ. ಸೊ ಇರುವ ಇನ್ಫ್ರಾಸ್ಟ್ರಕ್ಚರ್ ಉಪಯೋಗಿಸಿಕೊಂಡೇ ಇಂತಹ ಒಂದು ಅದ್ಭುತ ಕಲ್ಪನೆಯನ್ನು ಮಾಡಿ ಸಾರ್ವಜನಿಕರಿಗೆ ಕೊಟ್ಟಿದ್ದಾರೆ. ಹೂಡಿಕೆಯನ್ನು ಮಾಡಿದ ಮೇಲೆ ಕೊನೆಗೆ ನಾನು ಅದರಿಂದ ಹೊರಗೆ ಬರುವಾಗ ಬಂದ ದುಡ್ಡಿನಲ್ಲಿ ಎಷ್ಟು ಭಾಗ ತಿಂಗಳು ಬರ್ತದೆ, ಎಷ್ಟು ಭಾಗವನ್ನು ನಾವು ಕ್ಯಾಶ್ ಆಗಿ ತಗೊಳ್ಳಿಕ್ಕೆ? ನೀವು 100% ಕೂಡ ಇದನ್ನು ಪೆನ್ಷನ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯ. 60% ಭಾಗವನ್ನು ನೀವು ಲಂಸಮ್ ಆಗಿ ವಾಪಸ್ ತೆಗೆದು ನಿಮಗೆ ಬೇಕಾದ ಜಾಗದಲ್ಲಿ ಇಟ್ಕೊಳ್ಬಹುದು. ಒಟ್ಟಾರೆ ಹೇಳುತ್ತಿದ್ರೆ ಈ ಸ್ಕೀಮ್ನ ಬಗ್ಗೆ ಏನಾದರೂ ಕಿವಿ ಮಾತು ನೀವು ಹೇಳಲಿಕ್ಕಿದೆಯಾ? ಬೇಗದಲ್ಲಿ ಪ್ರಾರಂಭ ಮಾಡಿ. 18 ವರ್ಷ ಆದ ಕೂಡಲೇ ಮಕ್ಕಳಿಗೆ ಒಂದು NPS ಅಲ್ಲಿ ಅಕೌಂಟನ್ನು ಓಪನ್ ಮಾಡಿ ಕೊಡಿ. ನೀವು 60 ವರ್ಷಕ್ಕೆ ರಿಟೈರ್ ಆಗುವಂಥವ್ರಾದರೆ ಸುಮಾರು 42 ವರ್ಷಗಳ ಕಾಲ ಅವಕಾಶ ಇದೆ. ಒಂದು ಕಾಂಪೌಂಡಿಂಗ್ ಫ್ಯಾಷನಲ್ಲಿ ನಿಮ್ಮ ಹಣವನ್ನು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ನೀವು ಪ್ರಾರಂಭದಲ್ಲಿದ್ದರೆ ಆಟೋಮ್ಯಾಟಿಕ್ ಚಾಯ್ಸ್ಗಳನ್ನು ಯೂಸ್ ಮಾಡಿ. ನೀವು ಸಣ್ಣ ಪ್ರಾಯದವರಾಗಿದ್ದರೆ, 45 ವರ್ಷಕ್ಕಿಂತ ಕಮ್ಮಿ ಅಂತವರಿದ್ದರೆ ಅಗ್ರೆಸಿವ್ ಪೋರ್ಟ್ಫೋಲಿಯೋ ಸ್ಟ್ರಾಟಜಿ ತೆಗೆದುಕೊಳ್ಳಿ. LC75 ಅಥವಾ LC50 ಅನ್ನುವಂಥ ಆಟೋಮ್ಯಾಟಿಕ್ ಸ್ಟ್ರಾಟಜಿ ತೆಗೆದುಕೊಂಡು ಹೋಗಿ. ಎಷ್ಟೇ ಕಮ್ಮಿ ಹಣ ಹಾಕೋದಾದ್ರೂ ತೊಂದರೆ ಇಲ್ಲ, ನಿರಂತರತೆಯನ್ನು ಕಾಪಾಡ್ಕೊಂಡು ಬನ್ನಿ. ಹಾಗೆ ಕೊನೆಯಲ್ಲಿ ಹೇಳುವಂಥದ್ದಾದರೆ, ಗಡಿಬಿಡಿಯಾಗಿ ಆತುರವಾಗಿ ಇದನ್ನಾಗಿ ಪೆನ್ಷನ್ ಆಗಿ ಕನ್ವರ್ಟ್ ಮಾಡಬೇಡಿ. ಪೆನ್ಷನ್ ಕನ್ವರ್ಟ್ ಮಾಡುವಂಥ ಸಂದರ್ಭದಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ಪೆನ್ಷನ್ ಆಗಿ ಕನ್ವರ್ಟ್ ಮಾಡೋದು ನೀವು ಬೆಟರು. ತೀರಾ ಇಂಟ್ರೆಸ್ಟ್ ರೇಟ್ ಕಮ್ಮಿ ಇರುವಂಥ ಟೈಮ್ನಲ್ಲಿ ನೀವು ಮಾಡಿದರೆ ಲೈಫ್ ಲಾಂಗ್ ಒಂದು ಕಡಿಮೆ ಪೆನ್ಷನ್ಗೆ ನೀವು ಸಿಕ್ಕಾಕೊಳ್ತೀರಿ. ಒಳ್ಳೆಯದು ಡಾಕ್ಟರ್ ಚಂದ್ರಕಾಂತ್ ಭಟ್ ಅವರೇ. ನ್ಯಾಷನಲ್ ಪೆನ್ಷನ್ ಸ್ಕೀಮ್
ರಾಷ್ಟ್ರೀಯ ಪಿಂಚಣಿ ಯೋಜನೆಯ ಬಗ್ಗೆ ನೀವು ಸುಮಾರು ಮಟ್ಟಿಗೆ ಸಮಗ್ರವಾದಂತಹ ಮಾಹಿತಿಯನ್ನು ನೀಡಿದ್ದೀರಿ. ಹೆಚ್ಚಿನ ಜನರು ಇದರಲ್ಲಿ ತೊಡಗಿಸಿಕೊಳ್ಳಿ ಅನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್.